श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थैष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ 17ನೇ ಅಧ್ಯಾಯಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. 16ನೇ ಅಧ್ಯಾಯದಲ್ಲಿ ನೋಡಿದ್ವಿ ಪರೀಕ್ಷಿತ ಮಹಾರಾಜನ ರಾಜ್ಯಾಡಳಿತ ಹೇಗಿತ್ತು ಅನ್ನುವಂತಹದ್ದನ್ನು ವಿವರಿಸ್ತಾ ಇರುವಂತಹ ಸೂತ ಮಹರ್ಷಿಗಳು ಅವನು ಒಂದು ಬಾರಿ ಕುರುಜ, ಅಂಗಲ ಇತ್ಯಾದಿ ಪ್ರದೇಶಗಳನ್ನೆಲ್ಲ ಜೈತ್ರ ಯಾತ್ರೆ ಅಂದ್ರೆ ಅವನ ಯುದ್ಧ ವಿಜಯ ಯಾತ್ರೆಯನ್ನು ಮುಂದುವರಿಸ್ತಾ ಹೋಗುವಾಗ ಒಂದು ವಿಚಿತ್ರ ಸನ್ನಿವೇಶವನ್ನು ನೋಡ್ತಾನೆ. ಗೋ ಮಿಥುನವನ್ನ ಹೂಡಿ, ಅಂದ್ರೆ ಒಂದು ಗೋವು ಒಂದು ಎತ್ತು, ಅವುಗಳನ್ನು ಹೂಡಿ ಅದರ ಮೇಲೆ ರಾಜ ಪೋಷಾಕಗಳನ್ನ ಧರಿಸಿ ಶೂದ್ರನ ಕಾರ್ಯಗಳನ್ನ, ಇಲ್ಲಿ ಶೂದ್ರನ ಕಾರ್ಯ ಅಂತ ಹೇಳಿದ್ರೆ ಕೃಷಿ ಕಾರ್ಯ ಅಥವಾ ಸೇವಾ ಕಾರ್ಯ, ಎತ್ತುಗಳನ್ನು ಹೂಡೋದು ಇತ್ಯಾದಿ ಇತ್ಯಾದಿ ಕೃಷಿ ಚಟುವಟಿಕೆಗಳನ್ನ ಮಾಡುತ್ತಿರುವಂತಹದ್ದು. ಎಲ್ಲಕ್ಕಿಂತ ವಿಶೇಷವಾಗಿ ಕಾಲಿನಿಂದ ಗೋವಿನ ಒದೇತಾ ಇರುವಂತಹದ್ದು ಮತ್ತು ಆ ಗೋವು 3 ಕಾಲು ಕಳ್ಕೊಂಡಿದೆ, ಒಂದೇ ಕಾಲಲ್ಲಿ ನಡೀತಾ ಇದೆ. ಅದು ವೃಷಭ 3 ಕಾಲನ್ನು ಕಳೆದುಕೊಂಡ ಇದೆ, ಒಂದೇ ಕಾಲಲ್ಲಿ ನಡೀತಾ ಇದೆ. ಗೋವು ತನ್ನ ಕರುವನ್ನು ಕಳೆದುಕೊಂಡು ಹಾಗೆ ಒಂದು ರೀತಿಯ ಚಿಂತಾಕ್ರಾಂತವಾಗಿ ದುಃಖದಲ್ಲಿ ಇರುತ್ತೋ ಹಾಗೆ ಗೋವು ಕೂಡ ತೇಜಸ್ಸನ್ನೆಲ್ಲ ಕಳೆದುಕೊಂಡು ಬಹಳ ಉದ್ವಿಗ್ನ ಮನಸ್ಸಿಂದ ಕೂಡಿರುವಂಥದ್ದು, ಕಣ್ಣಲ್ಲಿಂದ ನೀರು ಇತ್ಯಾದಿ ಸುರಿಯುವಂತಹದ್ದನ್ನೆಲ್ಲ ನೋಡ್ತಾನೆ. ಪರೀಕ್ಷಿತ ಮಹಾರಾಜನು ಆ 2 ಗೋಮಿಥುನಗಳು ಅಂದ್ರೆ ಗೋವು ಮತ್ತು ವೃಷಭ ಅವು ಮಾತನಾಡ್ತಾ ಇರೋದನ್ನೆಲ್ಲ ಕೇಳ್ಕೊಂಡು ಬಿಟ್ಟು ಅಲ್ಲಿಂದ ಅವನು ಕಲಿ ಎಂಬುದಾಗಿದೆ ಗೊತ್ತಾಗ್ತದೆ. ಅವನನ್ನ ಸಂಹಾರ ಮಾಡದೆ ನಿಗ್ರಹಿಸಿದನು ಅನ್ನುವಂತಹ ಪ್ರಶ್ನೆ ಮಾತು ಬಂದಿರ್ತದೆ. ಯಾಕೆ ನಿಗ್ರಹಿಸದ, ಯಾಕೆ ಸಂಹಾರ ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿ ಅಧ್ಯಾಯ ಮುಗಿದಿರ್ತದೆ. ಆ ಪ್ರಶ್ನೆಗೆ ಉತ್ತರ ಹೇಳುವಾಗ ಈ ಘಟನೆಯೆಲ್ಲ ಹೀಗೆ ಮಿಥುನಗಳನ್ನು ಹೂಡಿ ಬಂದಿದ್ದು, ವೃಷಭದ 3 ಕಾಲುಗಳು ಹೋಗಿ ಒಂದೇ ಕಾಲಲ್ಲಿ ನಿಂತಿದ್ದು ಇತ್ಯಾದಿ ಎಲ್ಲ ವಿವರಣೆ ನೋಡಿ ಅದನ್ನೇ ಮುಂದುವರಿಸ್ತಾನೆ 17ನೇ ಅಧ್ಯಾಯದಲ್ಲಿ ಸೂತ ಮಹರ್ಷಿ. ಶ್ರೀ ಸೂತ ಉವಾಚ, 1ನೇ ಶ್ಲೋಕ. ಶ್ರೀ ಸೂತ ಉವಾಚ ತತ್ರ ಗೋಮಿಥುನಂ ರಾಜ ಹನ್ಯಮಾನಮನಾಥವತ್ ದಂಡಹಸ್ತಂಚ ವೃಷಲಂ ದದೃಶೇ ನೃಪಲಾಂಛನಂ. ರಾಜ ಪರೀಕ್ಷಿತನು ಅಲ್ಲಿ ಗೋಮಿಥುನವನ್ನು ನೋಡಿದ. ಮಿಥುನ ಅಂದ್ರೆ ಒಂದು ಪುರುಷ ಒಂದು ಸ್ತ್ರೀ, ಅಂದ್ರೆ ಗೋವು ಮತ್ತು ಎತ್ತು, ಹಸು ಮತ್ತು ಎತ್ತು. ಹನ್ಯಮಾನಂ ಅನಾಥವತ್, ಅನಾಥರಂತೆ ಕಾಣಿಸ್ತಾ ಇದ್ವು. ಅವರನ್ನು ಇನ್ನೇನು ಸಾಯೋದಕ್ಕಾಗಿವೆ ಅಂತ ಎನ್ನುವಷ್ಟ ರೀತಿಯಲ್ಲಿ ಕ್ಷೀಣವಾಗಿದ್ವು. ಅದರ ಮೇಲೆ ದಂಡಹಸ್ತಂ, ಕೈಯಲ್ಲಿ ಕೋಲನ್ನ ಎತ್ತುಕೊಂಡು ರಾಜನಂತೆ ನೃಪಲಾಂಛನಂ, ರಾಜನಂತೆ ವೇಷ ಹಾಕಿಕೊಂಡಿರುವಂಥವನು ಕುಳಿತಿದ್ನು
ಅದನ್ನ ನೋಡಿದನು ಅಂತ. ವೃಷಲಂ ಅಂದ್ರೆ ಶೂದ್ರನಾಗಿರುವಂಥವನು ನೋಡಿದನು ಅಂತ ಸೂತರು ಅಂದ್ರೆ ಪರೀಕ್ಷಿತ ಮಹಾರಾಜನು ಆ ದೃಶ್ಯವನ್ನು ನೋಡಿದ ಅಂತ ಹೇಳ್ತಾರೆ. ಅದನ್ನ ಆ ಕಥೆಯನ್ನು ಮುಂದುವರಿಸೋದಕ್ಕೆ ಈ ಶ್ಲೋಕ ತೆಗೆದುಕೊಂಡಿದ್ದಾರೆ. ಆ ವೃಷಭದ ವಿವರಣೆ, ಗೋವಿನ ವಿವರಣೆ ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಬಂದಿದೆ. ಬಹಳ ಹೆದರ್ತಾ ನಡುಗುತ್ತಾ ಆ ಕೋಲಿನಿಂದ ಪೆಟ್ಟುಗಳನ್ನು ತಿನ್ನುತ್ತಾ ಇರುವಂತಹ ಎತ್ತು, ಇನ್ನೊಂದು ಕಡೆ ಕೆಚ್ಚಲನ್ನು ತುಂಬಿಕೊಂಡಿದ್ರೂ ಸಹ ತನ್ನ ಕರು ಇಲ್ಲದೆ ಇರುವುದರಿಂದ ಬಹಳ ದುಃಖವಾಗಿ ಬರಿದಾಗಿರುವಂತಹ ಬರಡಾಗಿರುವಂತಹ ಗೊಡ್ಡೆಮ್ಮೆನೋ ಅಥವಾ ಗೊಡ್ಡ ಆಕಳೋ ಎನ್ನುವ ತರ ಭಾವನೆಯಲ್ಲಿ ಇರುವಂತಹ ಆ ಗೋವು ಅಂಥದ್ದನ್ನು ನೋಡಿ ಅದರ ಮೇಲೆ ಇವನು ಕುಳಿತಿರುವಂಥವನು ಕಾಲಿನಿಂದ ಒದೆಯುವುದು ಇತ್ಯಾದಿಗಳನ್ನು ನೋಡಿ ರಾಜ ಅವನಿಗೆ ಪ್ರಶ್ನೆ ಮಾಡ್ತಾನೆ. 5ನೇ ಶ್ಲೋಕ. ಕಸ್ತ್ವಂ ಮಚ್ಚರಣೆ ಲೋಕೆ ಬಲಾದ್ಧಂಸ್ಯ ಬಲಾನ್ ಬಲಿ ನರದೇವೋಸಿ ವೇಷೇಣ ನಟವತ್ಕರ್ಮಣ ದ್ವಿಜಃ. ಕಸ್ತ್ವಂ ಯಾರು ನೀನು ಅಂತ ಕೇಳ್ತಾನೆ. ಮಚ್ಚರಣೆ ಲೋಕೆ ನಾನು ಈ ರಾಜ್ಯದಲ್ಲಿ ರಾಜ ಆಡಳ್ತಾ ಇರುವಾಗ ಇಲ್ಲಿ ಜನ ಎಲ್ಲರೂ ನನ್ನ ಶರಣದಲ್ಲಿರುವಂಥವ್ರು, ನಾನು ಅವರಿಗೆ ರಕ್ಷಣೆ ಕೊಡುವಂಥವನು. ನಾನು ಅವರಿಗೆ ರಕ್ಷಣೆ ಕೊಡುವಂಥವನು ರಕ್ಷಕನಾಗಿರುವಾಗಲೂ ಕೂಡ ನೀನು ಬಲಾತ್ ನಿನ್ನ ಬಲದಿಂದ ಅಬಲಾನ್ ಯಾರ ಹತ್ರ ಬಲ ಇಲ್ಲೋ ಅಂಥವರನ್ನ ಹಂಸಿ ಅವರನ್ನ ಹಿಂಸೆ ಮಾಡ್ತಾ ಇದೆಯಲ್ಲ ನೀನು ಅಂತ. ಮತ್ತೇನ್ ಕೇಳ್ತಾನೆ? ನರದೇವೋಸಿ ಆಕಾರದಿಂದ ನೋಡಿದ್ರೆ ರಾಜನ ಥರ ಕಾಣಿಸ್ತಾ ಇದೀಯಲ್ಲ. ವೇಷೇಣ ನಟವತ್ ಯಾವ ರೀತಿ ನಟನು ವೇಷ ಹಾಕೊಂಡು ದೇವರ ಥರ ಕಾಣ್ತಾನೋ ಹಾಗೆ ನೀನು ಕರ್ಮದಿಂದ ಶೂದ್ರನಾಗಿದ್ದು ರಾಜನ ಥರ ವೇಷ ಹಾಕೊಂಡಿದ್ದೀಯಲ್ಲ, ಯಾರು ನೀನು ಅಂತ ರಾಜ ಕೇಳ್ತಾನೆ. ಅದೇ ರೀತಿ ಆ ಗೋವಿಗೂ ಮತ್ತು ವೃಷಭಕ್ಕೂ ಪ್ರಶ್ನೆ ಮಾಡ್ತಾನೆ. ಯಸ್ತಂ ಕೃಷ್ಣೇ ಗತೆ ದೂರಂ ಸಹ ಗಾಂಧೀವದನ್ವನ ಶೋಚ್ಯೋಸ್ಯ ಶೋಚ್ಯಾನ್ ರಹಸಿ ಪ್ರಹರನ್ವಧಮರ್ಹಸಿ. ಎತ್ತಿ ಕೇಳ್ತಾನೆ, ವೃಷಭಕ್ಕೆ ಕೇಳ್ತಾನೆ, ಹೇ ವೃಷಭವೇ, ಕೃಷ್ಣೇ ಗಾಂಧೀವಧನ್ವನ ಸಹ ದೂರಂಗತೆ. ಕೃಷ್ಣನು ಗಾಂಧೀವ ಧನುರ್ಧಾರಿಯಾಗಿರುವಂತಹ ಅರ್ಜುನನೊಂದಿಗೆ ಈ ಭೂಮಿಯನ್ನು ಬಿಟ್ಟು ಹೊರಟು ಹೋದ ಮೇಲೆ ಯಾರ್ ನನಗೆ ಗತಿ ಎಂಬುದಾಗಿ, ಈ ಭೂಮಿಯ ಮೇಲೆ ಯಾರೂ ಗತಿ ಇಲ್ಲವೇ, ಯಾರು ಬೇಕಾದ್ರನ್ನು ಹಿಂಸೆ ಮಾಡಬಹುದೇ, ಯಾರನ್ನಾದರೂ ಕೊಲ್ಲಬಹುದೇ ಎಂಬುದಾಗಿ ಶೋಚಿಸ್ತಾ ಇರುವಂತಹ ದೃಷ್ಟಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ನೀನು ಅಂತ ಆ ಕಲಿಗೆ ಮತ್ತು ವೃಷಭಕ್ಕೂ ಪ್ರಶ್ನೆ ಕೇಳುವಂಥವನಾಗ್ತಾನೆ. ಮತ್ತು ಅವರಿಗೆ ಆ ವೃಷಭ ಮತ್ತು ಗೋವಳಿಗೆ ಅಭಯವನ್ನು ಕೊಡ್ತಾನೆ. ನಾನು ಕೃಷ್ಣನ ಭಕ್ತನಾಗಿದ್ದು ಪಾಂಡವರ ವಂಶದಲ್ಲಿ ಹುಟ್ಟಿರುವಂಥವನು, ನಾನು ರಾಜನಾಗಿರುವಾಗ ನನ್ನ ಆಡಳಿತದಲ್ಲಿ ಬಲಿಷ್ಠರು ದುರ್ಬಲರನ್ನ ಹಿಂಸೆಗೊಳ್ಳೋದಕ್ಕೆ ನಾನ್ ಬಿಡೋದಿಲ್ಲ. ಮತ್ತು ರಾಜನಾಗಿರುವಂಥವನು ಅವನ ಕರ್ತವ್ಯಗಳು ಏನೇನೋ ಅದೆಲ್ಲವನ್ನೂ ನಾನು ತುಂಬಾ ಚೆನ್ನಾಗಿ ಧರ್ಮ ಮಾರ್ಗದಿಂದಲೇ ನನ್ನ ತಾತನಿಂದ ಅಂದ್ರೆ ಧರ್ಮರಾಜನಿಂದ ಬಲ್ಲವನಾಗಿದ್ದು, ಹೇಗೆ ಧರ್ಮರಾಜನು ರಾಜ್ಯಾಡಳಿತ ನಡೆಸಿದನು ನಾನು ಅದೇ ತರ ಅವನ ಮಾರ್ಗದರ್ಶನದಲ್ಲಿಯೇನೆ ಅವನ ದಾರಿಯ ಮೇಲೇನೆ ರಾಜ್ಯಾಡಳಿತ ಮಾಡ್ತಾ ಇದ್ದೀನಿ. ಆದ್ರಿಂದ ನೀವು ಹೆದರಬೇಕಾಗಿಲ್ಲ ಅಂತ ಗೋವು ಮತ್ತು ವೃಷಭಕ್ಕೆ ಅಭಯವನ್ನು ಕೊಟ್ಟು, ರಾಜನಾಗಿರುವಂಥವನು ಹೇಗಿರಬೇಕು ಅನ್ನುವಂತಹದ್ದಕ್ಕೆ ಒಬ್ಬ ಮಾಡೆಲ್ ಕಿಂಗ್, ರಾಜನ ಪ್ರಾಥಮಿಕತೆಗಳು ಏನಿರಬೇಕು ಅನ್ನೋದಕ್ಕೆ 2-3 ಶ್ಲೋಕಗಳು ಬಹಳ ಸುಂದರವಾಗಿರುವಂತಹ ಶ್ಲೋಕಗಳು. ಅಂದ್ರೆ ಈ ಭರತ ಭೂಮಿಯಲ್ಲಿ ಇರುವಂತಹ ರಾಜರುಗಳು ತಮ್ಮನ್ನ ತಾವು ಹೇಗೆ ನೋಡ್ತಾ ಇದ್ರು, ಒಬ್ಬ ಐಡಿಯಲ್ ಕಿಂಗ್ ಹೇಗಿರ್ಬೇಕು ಅಂತ ತಮ್ಮನ್ನು ತಾವು ಪರಿಭಾಷಿತಗೊಳಿಸ್ತಾ ಇದ್ರು ಅನ್ನೋದನ್ನ ನಾವು ಈ ಶ್ಲೋಕಗಳಲ್ಲಿ ನೋಡಬಹುದು. ಯಸ್ಯ ರಾಷ್ಟ್ರೇ ಪ್ರಜಾ ಸರ್ವಾಸ್ತ್ರಸ್ಯಂತೆ ಸಾಧ್ಯ ಸಾಧುಭಿಃ
ತಸ್ಯ ಮತ್ತಸ್ಯ ನಶ್ಯಂತಿ ಕೀರ್ತಿರಾಯುರ್ಭಗೋ ಗತಿಃ. ಯಸ್ಯ ರಾಷ್ಟ್ರೇ, ಯಾವ ರಾಜನ ರಾಜ್ಯದಲ್ಲಿ ಸರ್ವಾಹ ಪ್ರಜಾಹ ತ್ರಸ್ಯಂತೆ, ಎಲ್ಲ ಪ್ರಜೆಗಳು ಕಷ್ಟಪಡ್ತಾ ಇದ್ದಾರೋ, ಸಾಧ್ಯ ಸಾಧುವಿಹಿ, ಅಸಾಧುಗಳಿಂದ ಅಂದ್ರೆ ದುಷ್ಟರಿಂದ ಸಾಧುಗಳು ಅಂದ್ರೆ ಸಜ್ಜನರು ತೊಂದರೆಗೊಳಗಾಗ್ತಾ ಇದ್ದಾರೋ, ತಸ್ಯ ಮತ್ತಸ್ಯ, ಅಂತಹ ಮತ್ತನಾಗಿರುವಂತಹ ರಾಜನ ನಶ್ಯಂತಿ, ರಾಜನ ಈ ಮುಂದೆ ಹೇಳುವಂತಹ ಅಂಶಗಳು ನಾಶವಾಗ್ತವೆ ಅಂತ. ಯಾವ್ದಾವ್ದು ನಾಶವಾಗ್ತವೆ, ಏನೇನ್ ನಾಶವಾಗ್ತದೆ? ಕೀರ್ತಿ ಆಯು ಭಗೋ ಗತಿ. ಕೀರ್ತಿ ಅವನ ನಾಶವಾಗ್ತದೆ, ಅವನ ಹೆಸರು ಒಳ್ಳೆ ರಾಜ ಅನ್ನುವಂತ ಹೆಸರು ಬರೋದಿಲ್ಲ. ಆಯಸ್ಸು, ಜನರು ಶಾಪ ಹಾಕ್ತಾರೆ, ಆದ್ರಿಂದ ಅವನ ಆಯಸ್ಸು ಕಡಿಮೆ ಆಗುತ್ತದೆ. ಭಗಃ ಅಂದ್ರೆ ಭಾಗ್ಯ, ರಾಜನಿಗೆ ಇರಬೇಕಾಗಿರುವಂತಹದ್ದು ಭಾಗ್ಯಬಲ. ಆ ಭಾಗ್ಯಬಲ ಇದ್ರನೆ ಅವನ ಖಜಾನೆ ತುಂಬಿರುತ್ತೆ, ಖಜಾನೆ ತುಂಬಿದ್ರೇನೆ ಅವನು ಲೋಕೋಪಯೋಗಿ ಕೆಲಸಗಳನ್ನು ಮಾಡಬಹುದು. ಆದ್ರಿಂದ ಅವನಿಗೆ ಖಜಾನೆಗೆ ಮೂಲವಾಗಿರುವಂತಹ ಭಾಗ್ಯಬಲವೇ ಅವನ ನಾಶವಾಗಿ ಹೋಗುತ್ತೆ. ಮತ್ತು ಗತಿ, ಗತಿ ಅಂದ್ರೆ ಸ್ವರ್ಗಾದಿ ಉತ್ತಮ ಲೋಕಗಳಿಗೆ ಹೋಗುವಂತಹ ಒಂದು ಅವನ ಅವಕಾಶ, ಈ ಎಲ್ಲವೂ ನಾಶವಾಗುತ್ತೆ. ಅಂದ್ರೆ ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ? ಯಾರೋ ಒಬ್ಬ ಋಷಿನೋ ಮುನಿನೋ ಬ್ರಾಹ್ಮಣನೋ ರಾಜನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಅಂತಲ್ಲ, ಸ್ವತಃ ಪರೀಕ್ಷಿತ್ ರಾಜನೇ ಈ ಮಾತನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಏನರ್ಥ? ಇವುಗಳನ್ನ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ಆ ಎಲ್ಲ ಅಂಶಗಳನ್ನ ಅವನು ಪಾಲಿಸ್ತಾ ಇದ್ದಾನೆ ಅಂತ ಅರ್ಥ. ರಾಜನಾಗಿರುವಂಥವನು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು, ಅವರ ಕಷ್ಟ ನಿವಾರಣೆ ಮಾಡುವಂತಹದ್ದಾಗಿರ್ಬೇಕು, ಅದು ಅವನ ಆದ್ಯ ಕರ್ತವ್ಯ ಅನ್ನುವಂತಹದ್ದನ್ನು ಈ ಮಾತನ್ನ ಈ ಮುಂದಿನ ಶ್ಲೋಕದಲ್ಲಿ 10 ಮತ್ತು 11ನೇ ಶ್ಲೋಕ ನಾನು ಓದ್ತಾ ಇರೋದು. ಈ ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ. ಏಷ ರಾಜ್ಞ ಪರೋ ಧರ್ಮೋ ಹ್ಯಾರ್ತಾನಾಮಾರ್ತಿ ನಿಗ್ರಹ ಏತ ಏನಂ ವಧಿಷ್ಯಾಮಿ ದ್ರುಹಂ ಅಸತ್ತಮಂ. ಏಷಃ ರಾಜ್ಞಃ ಪರಮೋ ಧರ್ಮ, ಇದು ರಾಜನ ಪರಮವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಧರ್ಮವು. ಯಾವುದು? ಆರ್ತಾನಾಂ ಆರ್ತಿ ನಿಗ್ರಹ, ಆರ್ತರು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾದಂಥವ್ರು, ಶೋಷಣೆಗೆ ಒಳಗಾದಂಥವ್ರು, ಬಲಶಾಲಿಗಳಿಂದ ತುಳಿತಕ್ಕೆ ಒಳಗಾದಂಥವ್ರು, ಅವರಿಗೆ ಆರ್ತ ಅಂತ ಹೆಸರು. ಅಂತಹ ಆರ್ತರುಗಳ ಆರ್ತಿಯನ್ನ, ಯಾರು ಆ ಕಷ್ಟಗಳನ್ನು ಕೊಡ್ತಾರೋ ಅವನನ್ನ ನಿಗ್ರಹ ಮಾಡಬೇಕಾಗಿರುವಂತಹದ್ದು ರಾಜನ ಪರಮ ಧರ್ಮ ಅಂತ ಹೇಳ್ತಾನೆ. ಅಂದ್ರೆ ಅವನ ರಾಜ್ಯದಲ್ಲಿ ಯಾರು ಬಲಶಾಲಿಗಳು ದುರ್ಬಲರನ್ನ ಪೀಡೆಗೊಳಪಡಿಸ್ತಾರೆಯೋ ಆ ರಾಜನಾದಂಥವನು ಆ ಬಲಶಾಲಿಗಳನ್ನ ನಿಗ್ರಹ ಮಾಡಬೇಕು, ತನ್ಮೂಲಕವಾಗಿ ಅವರ ಪೀಡಾ ಪರಿಹಾರ ಮಾಡಬೇಕು ಅನ್ನುವಂತಹದ್ದು ರಾಜನ ಪರಮಧರ್ಮ ಎನ್ನುವುದಾಗಿ ಹೇಳಿ, ಅತ ಏನಂ ವಧಿಷ್ಯಾಮಿ, ಆದ್ರಿಂದಲೇನೆ ನಾನು ಇವನನ್ನ, ಯಾರು? ಆ ಕಲಿಯನ್ನ ಎದುರುಗಡೆ, ಅವನನ್ನು ನಾನು ವಧಿಷ್ಯಾಮಿ, ಅವನನ್ನು ಕೊಲ್ತೇನೆ, ಸಂಹಾರ ಮಾಡ್ತೇನೆ ಅಂತ ಹೇಳಿ. ಎಂಥವನವನು? ಭೂತದ್ರುಹಂ, ಸಕಲ ಭೂತಗಳಲ್ಲಿಯೂ ದಯೆ ಇರಬೇಕು ಅನ್ನುವಂತಹದ್ದು ಪ್ರತಿಯೊಬ್ಬ ಮಾನವನಿಗೆ ಇರಬೇಕಾದಂತಹ ಮೊದಲನೆಯ ಕರ್ತವ್ಯ, ಮೊದಲನೆಯ ಧರ್ಮದ ಗುಣ. ಅಂತಹ ದಯೆಯನ್ನೇ ಇವನು ಬಿಟ್ಟು ಮೂಕರಾಗಿರುವ ನಿರ್ಬಲರಾಗಿರುವ ಪ್ರಾಣಿಗಳ ಮೇಲೆ ದಂಡದಿಂದ ಹೊಡೆಯೋದು, ಕಾಲಿನಿಂದ ಒದೆಯೋದು ಎಲ್ಲ ಮಾಡ್ತಾ ಇದ್ದಾನಲ್ಲ, ಅಂತಹ ಅಶಕ್ತ ಗೋವುಗಳನ್ನ ಹೂಡಿ ಅದರ ಮೇಲೆ ಇವನು ಕೂತಿದ್ದಾನಲ್ಲ, ಆದ್ರಿಂದ ಇವನು ಭೂತದ್ರುಹಂ, ಪ್ರಾಣಿ ಹಿಂಸಕನಾಗಿರುವಂಥವನು. ಮತ್ತು ಅಸತ್ತಮಂ, ಅಸತ್ತಮ ಅಂದ್ರೆ ಒಳ್ಳೆಯ ನಡತೆ ಅಲ್ಲದವನು ಅಂತ, ಸತ್ತಮ ಅಂದ್ರೆ ಒಳ್ಳೆಯ ನಡತೆ ಉಳ್ಳವನು ಅಂತ, ಸಚ್ಚಾರಿತ್ರ ಅಂತ ಹೇಳ್ತೀವಿ ಹಾಗೆ. ಅಸತ್ತಮನು ಒಳ್ಳೆಯ ನಡತೆ ಅಲ್ಲದವರಲ್ಲಿ ವಿಶೇಷವಾಗಿರುವಂಥವನು, ತಮ ಪ್ರತ್ಯಯ ಸೂಪರ್ಲೇಟಿವ್ ಡಿಗ್ರಿ, ಅಸತ್ತಮಂ ಅಂಥವನು, ಅವನನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾ, ಆಮೇಲೆ ಹೀಗೆ ಹೇಳುವ ಮಾತಿನಿಂದ ಆ ತ್ರಸ್ತರಾಗಿರುವಂತಹ ಗೋಮಿಥುನಗಳಿಗೆ ಅಭಯ ಕೊಡಬೇಕು, ಅವರ ಮನಸ್ಸಿನಲ್ಲಿ ಧೈರ್ಯ ಹುಟ್ಟಿಸ್ಬೇಕು ಅನ್ನುವಂತಹದ್ದು ಅವನ ಮುಖ್ಯ ಉದ್ದೇಶ. ಅಂದ್ರೆ ಮೊಟ್ಟ ಮೊದಲು ಮಾಡಬೇಕಾಗಿರುವಂತಹ ಕೆಲಸ ತ್ರಸ್ತರಾಗಿರುವಂತಹವರ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬುವಂತಹದ್ದು. ಆ ಕೆಲಸ ರಾಜ ಇವಾಗ ಮಾಡಿ ಆಯ್ತು.
ಆಮೇಲೆ ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಯಾರು ನಿನ್ನೆ ಈ ಪಾದಗಳನ್ನ ಕತ್ತರಿಸಿದ್ರು ಅಂದ್ರೆ ಸಂಪೂರ್ಣವಾಗಿ ಇರೋ ಕಾಲ್ ಮುರಿದಿರ್ತದೆ. ನೋಡೋದಕ್ಕೆ 4 ಕಾಲುಗಳು ಕಾಣಿಸ್ತಾ ಇರ್ತವೆ. ಶಕ್ತಿ ಇರೋದು ನಿಲ್ಲೋದಕ್ಕೆ ಸಹಾಯ ಆಗಿರೋ ಒಂದೇ ಕಾಲ್ ಮೇಲೆ, ಆ ತರ ಇರ್ತದೆ. 4 ಕಾಲುಗಳು ಮಾಯಾಗಿ ಹೋಯ್ತು, ಮುರಿದೋಯ್ತು, ಕತ್ತರಿಸಿಟ್ರು ಅಂತಲ್ಲ. ಕಾಲುಗಳು ಮುರಿದಿರ್ತದೆ, ಶಕ್ತಿ ಇಲ್ಲ, ಅದ್ರ ಮೇಲೆ 4 ಕಾಲ್ ಮೇಲೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಆ ಪರಿಸ್ಥಿತಿನಲ್ಲಿದ್ದಾಗ ರಾಜ ಕೇಳ್ತಾನೆ ಆ ಎತ್ತಿಗೆ, ಯಾರು ನಿನ್ನ ಈ ಕಾಲುಗಳನ್ನ ಮುರಿದಿರುವಂಥವ್ರು, ಹಿಂಸೆ ಮಾಡದಂಥವ್ರು, ನೀನು ಒಂದೇ ಕಾಲ್ ಮೇಲೆ ಯಾಕೆ ನಡೀತಾ ಇದ್ದೀಯ, ನಿನ್ನ ಈ ಕಷ್ಟಕ್ಕೆ ದುಃಖಕ್ಕೆ ಕಾರಣ ಏನು ಅನ್ನುವಂಥದ್ದು ಹೇಳು. ಅವ್ರು ಯಾರೇ ಇರ್ಲಿ ಅವರನ್ನ ನಾನು ಸಂಹಾರ ಮಾಡಿ ನಿನ್ನಗೆ ರಕ್ಷಣೆ ಕೊಡ್ತೇನೆ ಎನ್ನುವಂತಹ ಮಾತನ್ನ ಅವನಿಗೆ ಹೇಳಿ, ಮತ್ತೆ ತನ್ನ ವಂಶದ ಅಭಿಮಾನವನ್ನು, ನಾವು ಪಾರ್ಥನ ವಂಶದಲ್ಲಿ ಜನಿಸುವಂಥವ್ರು, ನಮ್ಮ ಇವನ್ ಸುಮ್ನೆ ಬರೀ ಮಾತಾಡ್ತಾನೆ, ಕೆಲಸ ಮಾಡ್ತಾನೋ ಇಲ್ವೋ ಅನ್ನುವಂತರ ಮಟ್ಟಿಗೆ ನಿನಗೆ ಸಂಶಯ ಬಾರದೇ ಇರಲಿ ಅನ್ನೋ ಕಾರಣಕ್ಕೆ ತನ್ನ ವಂಶದ ಗುಣಗಾನವನ್ನು ಮಾಡ್ತಾನೆ. ಪಾರ್ಥನ ವಂಶದಲ್ಲಿ ಜನಿಸಿರುವಂಥವ್ರು ನಾವು, ಕೊಟ್ಟ ಮಾತಿಗೆ ತಪ್ಪುರಂತಲ್ಲ ಮತ್ತು ಪರಮ ಪ್ರತಾಪಶಾಲಿಗಳು, ಪರಾಕ್ರಮಿಗಳು. ಆದ್ರಿಂದ ನಮ್ಮ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇರಲಿ ಎನ್ನುವಂತಹ ವಿಶ್ವಾಸವನ್ನು ಆ ಗೋ ಮಿಥುನಗಳ ಮನಸ್ಸಿನಲ್ಲಿ ಹುಟ್ಟಿಸಿ, ರಾಜನ ಕರ್ತವ್ಯಗಳ ಬಗ್ಗೆ ಮತ್ತೂ ಒಂದು ಮಾತನ್ನ ಹೇಳ್ತಾನೆ. ರಾಜ್ಞೋ ಹಿ ಪರಮೋ ಧರ್ಮ ಸ್ವಧರ್ಮಸ್ಥಾನುಪಾಲನಂ ಶಾಸತೋನ್ಯಾನ್ ಯಥಾ ಶಾಸ್ತ್ರಂ ಅನಾಪದ್ಯುತ್ಪಥಾನಿಹ. ರಾಜ್ಞೋ ಹಿ ಪರಮೋ ಧರ್ಮ, ರಾಜನ ಪರಮಧರ್ಮ ಯಾವುದು ಅಂತ ಹೇಳಿದ್ರೆ ಸ್ವಧರ್ಮಸ್ಥ ಅನುಪಾಲನಂ. ಇದು ಬಹಳ ಇಂಪಾರ್ಟೆಂಟ್ ಅಥವಾ ಬಹಳ ಯೋಚನೆ ಮಾಡಿ ಬರೆದಿರುವಂತಹ ವರ್ಡ್ ಕನ್ಸ್ಟ್ರಕ್ಷನ್ ಇದು. ಸ್ವಧರ್ಮಾನುಪಾಲನಂ ಅಂತ ಹೇಳಿಲ್ಲ, ಸ್ವಧರ್ಮಸ್ಥ ಅನುಪಾಲನಂ ಅಂತ ಹೇಳಿದ್ರು. ಅಂದ್ರೆ ಯಾರ್ಯಾರು ಯಾವ ಯಾವ ವರ್ಣಾಶ್ರಮಗಳಲ್ಲಿದ್ದಾರೆಯೋ ಅವರು ಆಯಾ ವರ್ಣಗಳ ಆಶ್ರಮ ಧರ್ಮ ಪಾಲನೆ ಮಾಡುವಂತಹದ್ದೇ ಅವರಿಗೆ ಪ್ರಧಾನವಾಗಿರುವಂತಹ ಧರ್ಮ. ಅವರೆಲ್ಲರೂ ಹಾಗೆ ಮಾಡ್ತಾ ಇದಾರೋ ಇಲ್ಲೋ ಅಂತ ನೋಡ್ಕೊಳ್ಳುವಂತಹದ್ದು ರಾಜನ ಪರಮ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಯಾರು ಸಮಾಜದ ಒಂದು ಶಾಂತಿ, ಇವತ್ತಿನ ದಿವಸ ನಾವು ಯಾವ್ದನ್ನ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅಂತ ಹೇಳ್ತೀವಿ, ಅದನ್ನ ಸರಿಯಾಗಿ ನಡೆಸ್ಕೊಳ್ಬೇಕು ಅಥವಾ ಅದನ್ನ ಮುರಿಯದಂತೆ ನೋಡಬೇಕಾಗಿರುವಂತಹದ್ದು ಲಾ ಅಂಡ್ ಆರ್ಡರ್ ವ್ಯವಸ್ಥೆ ಸ್ಪಷ್ಟವಾಗಿ ಸರಳವಾಗಿ ನಡಿಬೇಕಾಗಿದ್ರೆ ವರ್ಣಾಶ್ರಮ ಧರ್ಮಗಳು ಪ್ರತಿಯೊಬ್ಬರು ಸ್ವಧರ್ಮಗಳನ್ನ ಆಚರಣೆ ಮಾಡಬೇಕು ಅನ್ನುವಂತಹದ್ದು ಇವರ ನಿಯಮ, ಆ ಕಾಲದ ನಿಯಮ. ಆ ಕಾಲದ ಅಂತ ನಾನು ಯಾಕೆ ಪದ ಬಳಸಿದೆ ಅಂತ ಹೇಳಿದ್ರೆ, ಈ ಕಾಲಕ್ಕೆ ಅದು ಪ್ರಯೋಜನವಿಲ್ಲೇನೋ ಅಥವಾ ಪ್ರಾಕ್ಟಿಕಲ್ ಅಲ್ವೇನೋ ಅಂತ ಹೇಳಿದ್ರೆ, ಈ ಕಾಲಕ್ಕೂ ಪ್ರಾಕ್ಟಿಕಲ್ಲೇ. ಇದನ್ನ ನಿಶ್ಚಲಾನಂದ ಸರಸ್ವತಿಗಳವರು, ಪುರಿ ಪೀಠದ ಶಂಕರಾಚಾರ್ಯರು ಪ್ರತಿ ಭಾಷಣದಲ್ಲಿಯೂ ಪ್ರಸ್ತಾಪನೆ ಮಾಡ್ತಾರೆ. ವರ್ಣಾಶ್ರಮ ಧರ್ಮದ ಸ್ಥಾಪನೆ ಮತ್ತೊಮ್ಮೆ ಆಗಬೇಕು ಅನ್ನುವಂಥದ್ದು. ಯಾವಾಗ ವರ್ಣಾಶ್ರಮ ಧರ್ಮದ ಪಾಲನೆ ಪ್ರತಿಯೊಬ್ಬರು ಸ್ವಧರ್ಮಾಚರಣೆಗಳನ್ನು ಮಾಡ್ತಾರೆಯೋ ಆವಾಗ ಶಾಂತಿ ತನ್ನಷ್ಟಕ್ಕೆ ತಾನೇ ನೆಲೆಸ್ತದೆ. ಯಾವಾಗ ಸಮಾಜದಲ್ಲಿ ರಾಜ್ಯದಲ್ಲಿ ಶಾಂತಿ ನೆಲೆಸ್ತದೆಯೋ ಆವಾಗ ಅಭಿವೃದ್ಧಿ ತನ್ನಷ್ಟಕ್ಕೆ ತಾನೇ ಆಗ್ತದೆ, ರಾಜ್ಯ ಸಂಪದ್ಭರಿತವಾಗ್ತದೆ. ರಾಜ್ಯ ಸಂಪದ್ಭರಿತವಾದಾಗ ರಾಜನ ಬೊಕ್ಕಸವೂ ಸಂಪದ್ಭರಿತವಾಗ್ತದೆ, ಅವನು ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾನೆ ಎನ್ನುವಂತಹದ್ದು ಸಿದ್ಧ ಸೂತ್ರ. ಈ ಹಿನ್ನೆಲೆಯಲ್ಲಿ ನಿಶ್ಚಲಾನಂದ ಸರಸ್ವತಿಗಳು ಯಾಕೆ ವರ್ಣಾಶ್ರಮ ಧರ್ಮದ ಮರುಸ್ಥಾಪನೆಗೆ ಆಗ್ರಹ ಕೊಡ್ತಾರೆ ಅಂತ ಹೇಳಿದ್ರೆ, ಇಂತಹ ಭಾಗವತಾದಿ ಅನೇಕಾನೇಕ ಗ್ರಂಥಗಳಲ್ಲಿ ಸ್ವಧರ್ಮಾಚರಣೆಯ ಮಹತ್ವವನ್ನು ಹೇಳಲಾಗಿದೆ. ಆ ಸ್ವಧರ್ಮಾಚರಣೆಯ ಸರಿಯಾಗಿ ಚಾಚು ತಪ್ಪದೆ ನಡೀತಾ ಇದೆಯೋ ಇಲ್ವೋ ಎನ್ನುವಂತಹದ್ದು ನೋಡ್ಕೊಳ್ಳೋದೇನೆ ರಾಜನ ಪ್ರಧಾನ ಕೆಲಸ ಅನ್ನುವುದಾಗಿ ಈ ಶ್ಲೋಕದಲ್ಲಿ ಹೇಳ್ತಾನೆ. ಶಾಸತೋ ಅನ್ಯಾನ್, ಯಾರು ಈ ಪ್ರಕಾರವಾಗಿ ನಡೀತಾ ಇಲ್ವೋ ಅವರಿಗೆ ಶಾಸನದ ಮೂಲಕ, ಕಾನೂನಿನ ಮೂಲಕ, ನಿಯಮದ ಮೂಲಕ ಅವರನ್ನು ದಂಡನೆಯನ್ನ ಕೊಡ್ತಾ ಅವರ ನಡವಳಿಕೆಯಲ್ಲಿ ತಿದ್ದುಪಡಿ ಮಾಡಿ ಅವರಿಗೆ ಪುನಃ ತಮ್ಮ ಮಾರ್ಗದಲ್ಲಿ ನಡೆಸುವಂತಹ ಕೆಲಸ. ಯಥಾಶಾಸ್ತ್ರ ಮನಾಪದ್ಯುತ್ಪಥಾನಿಹ, ಉತ್ಪಥ ದಾರಿ ಬಿಟ್ಟಂಥವರಿಗೆ ಕಠಿಣ ಶಿಕ್ಷೆಗಳ ಮೂಲಕ ಸ್ವಂತ ದಾರಿಯಲ್ಲಿ ನಡೆಯುವಂತೆ ರಾಜ ಮಾಡಬೇಕು ಅನ್ನುವಂತಹ ಮಾತನ್ನ ಈ ಶ್ಲೋಕದಲ್ಲಿ ಹೇಳ್ತಾನೆ. ಇದು
ಈ ಶ್ಲೋಕ ಓದಿದ ತಕ್ಷಣ ನಂಗೆ ಇವತ್ತಿನ ಸಂದರ್ಭದಲ್ಲಿ ಪುರಿ ಶಂಕರಾಚಾರ್ಯರು ಹೇಳುವ ಮಾತು ನೆನಪಾಯ್ತು. ಆದ್ರಿಂದ ಈ ಶ್ಲೋಕ ನಾನು ಇಲ್ಲಿ ಹೇಳಲೇಬೇಕು ಅಂತೇಳಿ ಮಾರ್ಕ್ ಮಾಡ್ಕೊಂಡಿದ್ದೆ. ಆವಾಗ ಆ ಪರೀಕ್ಷಿತ್ ಮಹಾರಾಜನ ಇಷ್ಟು ಅಭಯ ವಚನ, ಆ ಗೋಮಿಥುನಗಳಲ್ಲಿ ಧೈರ್ಯ ಮತ್ತು ವಿಶ್ವಾಸವನ್ನು ತುಂಬುವಂತಹದ್ದು, ಮತ್ತು ತನ್ನ ಮಾತಿನಿಂದಲೇನೆ ಆ ಕಲಿಗೆ ಸಂಹಾರ ಮಾಡ್ತೀನಿ ಎನ್ನುವಂತಹ ಮಾತನ್ನ ಹೇಳುವುದರ ಮೇಲೆ ಆವಾಗ ಧರ್ಮ, ಆ ಗೋಮಿಥುನದಲ್ಲಿ ವೃಷಭ ಯಾವ್ದಿರ್ತದೆಯೋ ಅವನು ಧರ್ಮ ಪುರುಷನಾಗಿರ್ತಾನೆ, ಗೋ ಯಾವ್ದಿರ್ತದೆಯೋ ಅದು ಭೂಮಿಯಾಗಿರ್ತದೆ. ಆಗ ಆ ಧರ್ಮನು ಮಾತಾಡ್ತಾ ಇದ್ದಾನೆ, ಅಂದ್ರೆ ವೃಷಭ ಮಾತಾಡ್ತಾ ಇದೆ, ಪಾಂಡುಪುತ್ರರಾಗಿರುವಂತಹ ಅಂದ್ರೆ ಪಾಂಡವ ವಂಶದಲ್ಲಿ ಹುಟ್ಟಿರುವಂತಹ ಇಂತಹ ರಾಜನು ಇವಾಗ ಭೂಮಿ ಮೇಲಿದ್ದಾಗ, ಅಂತಹ ರಾಜನು ಈ ರೀತಿ ಅಭಯ ವಚನಗಳನ್ನ ಕೊಟ್ಟಾಗ ನಾವು ಆ ಮಾತನ್ನ ನಂಬದೇ ಇರುವಷ್ಟು ಕೃತಜ್ಞರೇನಲ್ಲ. ಅಂತಹ ಉತ್ತಮ ಕುಲದಲ್ಲಿ ಹುಟ್ಟಿರುವಂತಹ ರಾಜನಿಂದಲೇನೆ ಬರುವಂತಹ ಮಾತುಗಳು ಇವು ಯೋಗ್ಯವಾಗಿವೆ ಅನ್ನುವಂತಹ ಪ್ರಶಂಸಾತ್ಮಕ ಮಾತನ್ನ ಹೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನಮ್ಮ ಈ ಕಷ್ಟ ಕಾರ್ಪಣ್ಯಕ್ಕೆ ಕಾರಣ ಏನು ಎನ್ನುವಂತಹದ್ದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೆ ಹೇಳ್ತಾರೆ, 3 ಶ್ಲೋಕದ ಮೂಲಕ ಹೇಳ್ತಾನೆ ಧರ್ಮ ಪುರುಷನು. ಅಂದ್ರೆ ಆ ಎತ್ತು, ನವಯಂ ಕ್ಲೇಶ ಬೀಜಾನಿ ಯತಸ್ಯು ಪುರುಷರ್ಷಭ ಪುರುಷಂ ತಂ ವಿಜಾನೀಮೋ ವಾಕ್ಯ ಭೇದ ವಿಮೋಹತಃ. ರಾಜನೇ, ನನಗೆ ಅವನು ಕೇಳಿರ್ತಾನಲ್ಲ, ನಿಮಗೆ ಈ ರೀತಿಯ ಕಷ್ಟಕ್ಕೆ ತಂದ್ರೆ ಯಾರು, ಕಾಲನ್ನ ಮುರಿದಂಥವ್ರು ಯಾರು ಇತ್ಯಾದಿಗಳನ್ನ, ಇಷ್ಟು ಕಾರ್ಪಣ್ಯಗಳಿಗೆ ಗುರಿ ಮಾಡಿಸಿದವ್ರು ಯಾರು ಅಂತ ಕೇಳಿದಾಗ ಆ ಧರ್ಮ ಪುರುಷನ ಹೇಳ್ತಾನೆ, ಅಂದ್ರೆ ಆ ವೃಷಭ ಹೇಳ್ತದೆ, ಈ ಕ್ಲೇಶ ಬೀಜಗಳು ಅಂದ್ರೆ ಈ ಕಷ್ಟದ ಬೀಜ ಯಾವುದು ಅಂದ್ರೆ, ಬೀಜ ಅಂದ್ರೇನು ಮೂಲ ಕಾರಣ, ನನಗಿರುವಂತಹ ಈ ಕಷ್ಟಕ್ಕೆ ಮೂಲ ಕಾರಣ ಏನು ಅನ್ನುವಂತಹದ್ದು ನನಗೆ ಸ್ಪಷ್ಟವಾಗಿ, ನನಗೆ ಅಂದ್ರೆ ನಮ್ಮಿಬ್ಬರಿಗೆ ಗೋಮಿಥುನಗಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಆದ್ರಿಂದ ನೀನು ರಾಜನಾಗಿರುವಂಥವನು, ಯಾವ್ದು ಸರಿ ಎನ್ನುವುದನ್ನ ನೀನೇ ನಿರ್ಣಯಿಸ್ಕೋ ಅಂತ ಹೇಳ್ತಾ, ಅವುಗಳಿಗೆ ಬಂದಿರುವಂತಹ ಕಷ್ಟಕ್ಕೆ ಕಾರಣ ಯಾರ್ಯಾರು ಹೇಗೆ ಅನಲೈಸ್ ಮಾಡಿದ್ದಾರೆ ಎನ್ನುವಂತಹದ್ದನ್ನು ಮುಂದೆ ಶ್ಲೋಕದಲ್ಲಿ ಹೇಳ್ತಾನೆ. ಇವಾಗ ನಿಮ್ಮ ಮನಸ್ಸಿನಲ್ಲಿ ಒಂದಂತೂ ಕ್ಲಿಯರ್ ಆಗಿದೆ, ಆ ಗೋಮಿಥುನಗಳು ಕೇವಲ ಗೋವುಗಳಾಗಿರದೇನೆ ವೃಷಭನು ಧರ್ಮಪುರುಷನಾಗಿದ್ದಾನೆ, ಗೋವು ಭೂದೇವಿ ಆಗಿದ್ದಾಳೆ. ಧರ್ಮಪುರುಷನು ಸಹಜವಾಗಿ ನಿಲ್ಲಬೇಕಾಗಿರುವಂತಹ 4 ಕಾಲಗಳಲ್ಲಿ 3 ಕಾಲುಗಳು, 3 ಆಧಾರ ಸ್ತಂಭಗಳು ನಷ್ಟಪ್ರಾಯವಾಗಿದ್ದಾವೆ. ಒಂದೇ ಒಂದು ಸ್ತಂಭದ ಮೇಲೆ, ಒಂದೇ ಒಂದು ಆಧಾರದ ಮೇಲೆ ನಿಂತಿದ್ದಾನೆ. ಹಾಗೆ ಇದಕ್ಕೆ ನಾವು ಏನ್ ಹೇಳ್ತೀವಿ, ಪರ್ಸಾನಿಫಿಕೇಶನ್ ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ಪ್ರತೀಕವಾದ ಅಂತ ಕರಿತೀವಿ. ತತ್ವಗಳನ್ನ ವ್ಯಕ್ತಿಯ ರೂಪದಲ್ಲಿ ಪ್ರತೀಕ ಮಾಡಿ, ಸಿಂಬಲೈಸ್ ಮಾಡಿ, ಪರ್ಸಾನಿಫೈ ಮಾಡಿ ಹೇಳುವಂತಹ ಒಂದು ಶೈಲಿ ಇದು. ಆ ಶೈಲಿಯಲ್ಲಿ ಈ ಕಥೆ ನಡೀತಾ ಇದೆ. ಇಲ್ಲಿ ಎತ್ತು ಧರ್ಮದ ಪ್ರತೀಕ, ಗೋವು ಭೂದೇವಿಯ ಪ್ರತೀಕ. ಭೂದೇವಿ ಅಂದ್ರೆ ಭೂಮಿ ಸುಖವಾಗಿರ್ಬೇಕು ಅಂದ್ರೆ ಧರ್ಮ ಸುಭದ್ರವಾಗಿರ್ಬೇಕು. ಅವು ಎರಡು ಪರಸ್ಪರ ಒಂದಕ್ಕೊಂದು ಸಂಬಂಧಪಟ್ಟಿರುವಂತಹದ್ದು. ಈಗ ಧರ್ಮಕ್ಕೆ ಆ ರೀತಿ ಪರಿಸ್ಥಿತಿ ಬಂದಿರುವುದಕ್ಕೆ ಕಾರಣ ಏನು, ಮೂಲ ಕಾರಣ ಯಾವುದು? ಕ್ಲೇಶ ಬೀಜಾನಿ ನವಯಂ ಜಾನೀಮಃ ಅಂತ ಹೇಳಿದ್ನಲ್ಲ, ನಮ್ಗೆ ಕ್ಲೇಶ ಬೀಜಗಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲಲ್ಲ, ಮೂಲ ಕಾರಣ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ, ಅದಕ್ಕೆ ನೀನೇ ನಿರ್ಣಯ ಮಾಡ್ಬೇಕು ಅಂತ ಹೇಳಿದ್ನಲ್ಲ. ಯಾರ್ಯಾರು ಏನೇನ್ ಹೇಳ್ತಾರೆ ಅನ್ನುವಂತಹ ಮಾತನ್ನ ಈ ಶ್ಲೋಕದಲ್ಲಿ ನೋಡ್ತೇವೆ. 19ನೇ ಶ್ಲೋಕ. ಕೇಚಿದ್ ವಿಕಲ್ಪ ವಸನ ಆಹುರಾತ್ಮಾನಮಾತ್ಮನಃ ದೈವ ಮನ್ಯೇ ಪರೇ ಕರ್ಮ ಸ್ವಭಾವಮ ಪರೇ ಪ್ರಭುಂ. ಈ ಶ್ಲೋಕದಲ್ಲಿ 4 ವಾದಗಳನ್ನ, 4 ಸಿದ್ಧಾಂತಗಳನ್ನ ಧರ್ಮ ಪರಿಚಯಿಸ್ತಾನೆ, ಧರ್ಮ ಪುರುಷ ಪರಿಚಯಿಸ್ತಾನೆ ಇಲ್ಲಿ. ಕೇಚಿದ್ ವಿಕಲ್ಪ ವಸನ, ವಿಕಲ್ಪ ಅಂತ ಹೇಳಿದ್ರೆ ಭೇದ, ವಸನ ಅಂದ್ರೆ ಭೇದವನ್ನು ಮುಚ್ಚುವಂಥವ್ರು. ಅಂದ್ರೆ ಸಂಪೂರ್ಣವಾಗಿ ಅಭೇದವನ್ನ ಒಪ್ಪದೆ, ಸಂಪೂರ್ಣವಾಗಿ ಭೇದವನ್ನೂ ಕೈ ಬಿಡದೆ
ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಭೇದವನ್ನು ಒಪ್ಪಿ ಆಮೇಲೆ ಅಭೇದಕ್ಕೆ ಹೋಗುವಂತಹ ಯೌಗಿಕರು ಅಂದ್ರೆ ಯೋಗಶಾಸ್ತ್ರದ ಅನುವರ್ತಕರು ಪ್ರವರ್ತಕರು ಅವ್ರು ಹೀಗೆ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ವಿಕಲ್ಪವಸನ ಅಂತ ಹೇಳಿದ್ರೆ ಇಲ್ಲಿ ಭೇದವನ್ನು ಮುಚ್ಚುವಂಥವ್ರು, ಅಲ್ಲಗಳೆಯುವುದಿಲ್ಲ, ತಿರಸ್ಕಾರವನ್ನು ಮಾಡುವುದಿಲ್ಲ, ಒಪ್ಕೊಳ್ಳುವುದಿಲ್ಲ ಅಂಥವ್ರು ಯೋಗಶಾಸ್ತ್ರದವರು. ಅವರು ಆತ್ಮಾನಮಾತ್ಮಾನಃ, ನಮ್ಮ ಈ ಕಷ್ಟಕ್ಕೆ ನಾವೇ ಕಾರಣ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಯೋಗಶಾಸ್ತ್ರದ ಪ್ರಕಾರ ಏನು, ನಾವು ಏನೇನು ಇವಾಗ ಕಷ್ಟ ಸುಖ ಏನೇನು ಅನುಭವಿಸ್ತಾ ಇದೀವಿ ಅದಕ್ಕೆಲ್ಲ ನನ್ನ ಶರೀರ, ನನ್ನ ಜೀವ, ನನ್ನ ಇದನ್ನೇ ನನ್ನ ನಿರ್ಣಯಗಳೇ ಅಥವಾ ನಾನು ಮಾಡುವ ಭಾವನೆಯೇ ಕಾರಣ, ಮೂಲತಃ ನಾನೇ ಕಾರಣ ಅನ್ನುವಂತಹದ್ದು ಯೋಗಶಾಸ್ತ್ರದ ಪ್ರಕಾರ. ನನಗಿರುವಂತಹ ಈ ಕಷ್ಟ ಕಾರ್ಪಣ್ಯಗಳಿಗೆ ನನಗೆ ಅಂದ್ರೆ ಯಾವುದೇ ವ್ಯಕ್ತಿಗೆ ಆ ನಿಯಮದ ಪ್ರಕಾರ ಇವಾಗ ಧರ್ಮ ಕಷ್ಟದಲ್ಲಿದ್ದಾನೆ ಅಂತಂದ್ರೆ ಧರ್ಮದ ಕಷ್ಟಕ್ಕೆ ಕಾರಣ ಧರ್ಮನೇ ಅಂತ ಅವ್ರ ನಿಯಮ. ಇನ್ನೊಬ್ರು ಏನ್ ಹೇಳ್ತಾರೆ, ದೈವ ಮನ್ಯೆ, ದೈವ ಅಂತ ಹೇಳಿದ್ರೆ ಇಲ್ಲಿ ಜ್ಯೋತಿಷಿಗಳು, ದೈವಜ್ಞರು ಅಂತ ಕರಿತೇವಲ್ಲ ಜ್ಯೋತಿಷಿಗಳನ್ನ, ಈ ಜ್ಯೋತಿಷಿಗಳು ದೈವನೇ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಧರ್ಮ ಅಷ್ಟು ಕ್ಷೀಣವಾಗಲು ದೈವ ಕಾರಣ ಅಂತ ಅವ್ರು ಹೇಳ್ತಾರೆ. ದೈವ ಕಾರಣ ಅಂದ್ರೆ ಗ್ರಹಗಳ ಚಲನೆಯವಲನ ಪ್ರಭಾವದಿಂದ ಇವಾಗ ಧರ್ಮ ನಾಶವಾಗಬೇಕಾಗಿತ್ತು, ನಷ್ಟಪ್ರಾಯವಾಗಬೇಕಾಗಿತ್ತು, ಆಗಿದೆ. ಮುಂದೊಂದು ಕಾಲದಲ್ಲಿ ಧರ್ಮ ಉತ್ತೀರ್ಣ ಜಾಗರವಾಗಬೇಕು ಅಂತ ಆ ರಾಶಿಗಳ ಬೇರೆ ಬೇರೆ ರಾಶಿಗಳ ಸ್ಥಾನಮಾನಗಳು, ಚಲನೆವಲನಗಳು, ಅವುಗಳು ಸೃಷ್ಟಿಸುವ ಯೋಗಗಳು, ಅವುಗಳ ಆಧಾರದ ಮೇಲೆ ಮತ್ತೆ ಧರ್ಮ ಪುನರುಜ್ಜೀವನಗೊಳ್ಳುತ್ತೆ. ಇದು ಜ್ಯೋತಿಷಿಗಳ ನಿಯಮ. ಅವ್ರೇನ್ ಹೇಳ್ತಾರೆ, ಧರ್ಮ ಪುರುಷನು ಈ ರೀತಿ ಕಷ್ಟದಲ್ಲಿರುವುದಕ್ಕೆ ಕಾರಣ ದೈವ ಅಂದ್ರೆ ಜ್ಯೋತಿಷ್ಯದ ಪ್ರಭಾವ, ಗ್ರಹಗಳ ಪ್ರಭಾವ ಅಂತ ಅವ್ರು ಹೇಳ್ತಾರೆ. ಮೂರನೇದವರು ಅಪರೇ ಕರ್ಮ, ಕರ್ಮ ಅಂತ ಹೇಳಿದ್ರೆ ಮೀಮಾಂಸಕರು. ಮೀಮಾಂಸಕರು ಏನ್ ಹೇಳ್ತಾರೆ, ನಾವಿವತ್ತು ಕಷ್ಟದಲ್ಲಿರ್ಲಿ ಸುಖದಲ್ಲಿರ್ಲಿ ಅದಕ್ಕೆ ನಾವು ಮಾಡಿರುವಂತಹ ಪೂರ್ವ ಕರ್ಮಗಳೇ ಕಾರಣ ಅಂತ ಅವ್ರು ಹೇಳ್ತಾರೆ. ಆದ್ರಿಂದ ನನ್ನ ಹಿಂದಿನ ಇವತ್ತು ಧರ್ಮ ಪುರುಷನು ಇಷ್ಟು ನಷ್ಟಪ್ರಾಯದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನು ಹಿಂದೆ ಮಾಡಿರೋ ಕರ್ಮಗಳೇ ಆ ಧರ್ಮಕ್ಕೆ ಕಾರಣ ಅನ್ನೋದಾಗಿ ಅವ್ರು ಹೇಳ್ತಾರೆ. ಇನ್ ಕೆಲವೊಬ್ರು ಏನ್ ಹೇಳ್ತಾರೆ, ಸ್ವಭಾವಂ ಅಪರೇ ಪ್ರಭುಂ. ಇನ್ ಕೆಲವರು ಅಂದ್ರೆ ಚಾರುವಾಕರಂಥವ್ರು, ಅವ್ರೇನ್ ಹೇಳ್ತಾರೆ, ಅವರವರ ಸ್ವಭಾವನೇ ಅವರವರ ಕಷ್ಟದಲ್ಲಿರೋದಕ್ಕೆ ಅಥವಾ ಸುಖದಲ್ಲಿರೋದಕ್ಕೆ ಕಾರಣ ಅಂತ. ಚಾರವಾಕರು ಅಂತ ಹೇಳಿದ್ರೆ ಅವರು ಬಹಳ ಡೀಪ್ ಆಗಿ ಯೋಚನೆ ಮಾಡೋದಿಲ್ಲ, ಮೇಲ್ನೋಟಕ್ಕೆ ಕಣ್ಣಿಗೆ ಏನ್ ಕಾಣಿಸ್ತದೆ ಅಷ್ಟನ್ನೇ ಸಿದ್ಧಾಂತ ಅಂತ ಹೇಳಿ ಭಾವಿಸುವಂಥವ್ರು. ಅವ್ರೇನ್ ಹೇಳ್ಬಿಟ್ರು, ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಸುಖದಲ್ಲಿದ್ದಾನೆ ಕಷ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ಅದೊಂದು ಸ್ವಭಾವ ಅದು ಅಂತ. ಕಷ್ಟದ ವಾತಾವರಣ ಇದ್ರು ಅದನ್ನೇ ಸುಖವಾಗಿ ನೋಡುವಂತಹ ಸ್ವಭಾವ ಇದ್ರೆ ಅವನು ಸುಖಿಯಾಗಿರ್ತಾನೆ, ಸುಖದಲ್ಲಿದ್ದರೂ ದುಃಖವನ್ನ ನೋಡುವಂತಹ ಸ್ವಭಾವ ಅವನದ್ದಾಗಿದ್ರೆ ಅವನು ದುಃಖಿಯಾಗಿರ್ತಾನೆ ಅನ್ನುವಂತಹದ್ದು ಅವ್ರ ನಿಯಮ. ಆದ್ದರಿಂದ ನೋಡಿ ಯಾರು ಹೇಳ್ತಾ ಇದ್ದಾರೆ, ಮತ್ತು ಧರ್ಮ ಹೇಳ್ತದೆ, ಧರ್ಮ ಪುರುಷ ಹೇಳ್ತಾನೆ, ಕನ್ಫ್ಯೂಸ್ ಆಗಿದೆ. ಹೇಗೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ, ನನ್ನ ಈ ಕಷ್ಟಕ್ಕೆ ಕಾರಣ, ನನ್ನ ಅಂದ್ರೆ ನಮ್ಮಿಬ್ಬರ ಈ ಕಷ್ಟಕ್ಕೆ ಕಾರಣ. ಆದ್ರಿಂದ ಅಪ್ರತರ್ಕ್ಯಾದ್ಯನಿರ್ದೇಶ್ಯಾದ್ ಇತಿಕೇಶ್ವಪಿ ನಿಶ್ಚಯ ಅತ್ರ ಅನುರೂಪಂ ರಾಜರ್ಷೆ ವಿಮೃಶಸ್ವ ಮನೀಷಯ. ಇನ್ ಕೆಲವೊಬ್ರು ಏನ್ ಹೇಳ್ತಾರೆ, ಅಪ್ರತರ್ಕ್ಯ ತರ್ಕಕ್ಕೂ ಮೀರಿದ, ಅನಿರ್ದೇಶ್ಯಾತ್ ವಾಕ್ಯಕ್ಕೂ ಮೀರಿದ ಯಾವುದೋ ಒಂದು ಶಕ್ತಿ ಅನ್ನುವಂತಹದ್ದು ನಮ್ಮನ್ನೆಲ್ಲವನ್ನು ಆಳುವಂತಹ ಒಂದು ಶಕ್ತಿ ಇದೆ, ಆ ಶಕ್ತಿ ಇದಕ್ಕೆ ಕಾರಣ, ನನ್ನ ಈ ಕಷ್ಟಗಳಿಗೆ ಕಾರಣ ಅನ್ನುವಂತಹದ್ದು ಇನ್ ಕೆಲವರು ಹೇಳ್ತಾರೆ. ಇಲ್ಲಿ ಅನುರೂಪವಾದದ್ದು ಅಂದ್ರೆ ಪ್ರಸಕ್ತ ಸಂದರ್ಭದಲ್ಲಿ ಸರಿಯಾದ ಕಾರಣ ಯಾವುದು ಅನ್ನುವಂತಹದ್ದು, ಹೇ ರಾಜನೇ ನೀನು ನಿನ್ನ ಬುದ್ಧಿಶಕ್ತಿಯಿಂದ ಇದನ್ನ ವಿಮರ್ಶೆ ಮಾಡಿ ಹೇಳುವಂಥವನಾಗು ಎಂಬುದಾಗಿ ಧರ್ಮ ಆ ಪರೀಕ್ಷಿತ ರಾಜನಿಗೆ ಕೇಳ್ತಾನೆ. ಇಲ್ಲಿ ನೀವು ಈ ಹಿಂದಿನ ಶ್ಲೋಕ ಗಮನಿಸಿದ್ರೆ ಯೌಗಿಕರು, ಆಮೇಲೆ ಜ್ಯೋತಿಷಿಗಳು, ಆಮೇಲೆ ಪೂರ್ವಮೀಮಾಂಸಕರು, ಚಾರ್ವಾಕರು, ಇವ್ರು ಯಾರು ಭಗವಂತನನ್ನ ಅಷ್ಟಾಗಿ ಒಪ್ಪಿ ನಂಬುವಂಥವ್ರಲ್ಲ. ಜ್ಯೋತಿಷಿಗಳು ದೇವತೆಗಳಿಗಿಂತಲೂ ಹೆಚ್ಚಾಗಿ ಗ್ರಹಗಳನ್ನೇ ನಂಬೋದು.
ಆದ್ರಿಂದ ಅವರು ನೇರವಾಗಿ ಭಗವಂತನ ನಂಬುವರು ಅಂತ ಆ ಸಾಲಿನಲ್ಲಿ ಅವರನ್ನು ಪರಿಗಣಿಸೋದಿಲ್ಲ. ಆದ್ರಿಂದ ಮೊದಲನೇ ನಾಲ್ಕುಗಳು ಭಗವಂತನ ಅಸ್ತಿತ್ವವನ್ನು ಪರಿಗಣಿಸದೇ ಇರುವಂತಹ 4 ವಾದಗಳು. 5ನೇದ್ದು ಅಪ್ರತರ್ಕ್ಯ ನಿರ್ದೇಶ್ಯಾತ್ ಅಂತ ಹೇಳಿದ್ರೆ ನಮ್ಮ ತರ್ಕಕ್ಕೂ ನಿಲುಕದ, ಮಾತಿಗೂ ಸಿಲುಕದ ಯಾವುದೋ ಒಂದು ಶಕ್ತಿ ಅಂತ ಹೇಳಿದ್ರಲ್ಲ, ಇವರು ಭಗವಂತನ ಅಸ್ತಿತ್ವವನ್ನು ಹೇಳುವಂಥವ್ರು ಭಕ್ತರು ಅನ್ನುವಂತಹ ರೀತಿಯಲ್ಲಿ. ನಾವು ಇವರು ಪ್ರಕಾರ ಇವ್ರದ್ದು ಒಂದು ವಾದ. ಇವ್ರು ಹೇಳ್ತಾರೆ ಭಗವಂತನ ಒಂದು ನಮಗೆಲ್ಲ ಕಷ್ಟ ಬರೋದಕ್ಕೆ ಆ ಭಗವಂತನೇ ಕಾರಣ, ಅವನೇ ಕಷ್ಟಗಳನ್ನ ನಾವು ಬೇಡ್ಕೊಂಡ್ರೆ ಅವನ್ ಪರಿಹಾರ ಮಾಡ್ತಾನೆ, ನಮಗ್ ಸುಖ ಬರಲಿ ಕಷ್ಟ ಬರಲಿ ಎಲ್ಲವೂ ಭಗವಂತನಿಂದಲೇ ಅನ್ನುವಂತಹದ್ದು ಇವ್ರು ನಂಬುವಂಥದ್ದು. ಹೀಗೆ ಧರ್ಮ ಪುರುಷನು ಆ ಪರೀಕ್ಷಿತ್ ಮಹಾರಾಜನಿಗೆ ತನ್ನ ಪರಿಸ್ಥಿತಿಯ ಅಥವಾ ತನಗೆ ಇರುವಂತಹ ಗೊಂದಲವನ್ನ ಅವ್ರ ಎದುರುಗಡೆ ಇಟ್ಟು, ಆಮೇಲೆ ನೀನೇ ನಿನ್ನ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಿ ವಿಮರ್ಶೆ ಮಾಡಿ ನನಗೆ ಹೇಳಬೇಕು ಅಂತ ಕೇಳಿದಾಗ ಆ ರಾಜನು ಸ್ವಲ್ಪ ಹೊತ್ತು ಶಾಂತನಾಗಿದ್ದು, ಆಮೇಲೆ ಮನಸ್ಸಿನಲ್ಲಿ ಕೃಷ್ಣನನ್ನ ಸ್ಮರಿಸಿಕೊಂಡು ತನ್ನ ತಾತನಾಗಿರುವಂತಹ ಧರ್ಮರಾಜನನ್ನ ನಮಸ್ಕರಿಸಿ ದೀರ್ಘವಾಗಿರುವಂತಹ ನಿಟ್ಟುಸಿರನ್ನ ಬಿಟ್ಟು ಮುಂದಿನ ಶ್ಲೋಕಗಳನ್ನು ಹೇಳ್ತಾನೆ. ರಾಜ ಉವಾಚ. ರಾಜ ಅಂದ್ರೆ ಇಲ್ಲಿ ಪರೀಕ್ಷಿತ್ ಮಹಾರಾಜನು. ಅವನೇನ್ ಹೇಳ್ತಾನೆ? ಧರ್ಮಂ ಬ್ರವೀಷಿ ಧರ್ಮಜ್ಞ ಧರ್ಮೋಸಿ ವೃಷರೂಪಧೃಕ ಯದ ಧರ್ಮ ಕೃತಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್. ನೀವಿಲ್ಲಿ ಯೋಚನೆ ಮಾಡಿ, ಸಾಧಾರಣ ವ್ಯಕ್ತಿಗಳಿಗೆ ಈ ಮೇಲಿನ ರೀತಿಯ ಸಂಶಯಗಳು ಬಂದ್ರೆ ಒಪ್ಕೊಳ್ಬಹುದೇನಪ್ಪ, ಹೌದು ಸಂಶಯ ಇದೆ ಅಂತೆ. ಆದ್ರೆ ಧರ್ಮಕ್ಕೇನೆ ಸಂಶಯ ಬಂದ್ರೆ ಹೇಗೆ? ಧರ್ಮಕ್ಕೇನೆ ಸಂಶಯ ಬರೋದು, ಧರ್ಮಪುರುಷನಿಗೇನೆ ಸಂಶಯ ಬಂದ್ರೆ ಏನರ್ಥ ಅಂತ ಯೋಚನೆ ಬಂದಿರ್ಬೇಕಲ್ಲ ನಿಮ್ಮ ಮನಸ್ಸಿನಲ್ಲಿ. ಆ ಯೋಚನೆಗೆ ಉತ್ತರ ಇಲ್ಲಿದೆ. ಏನ್ ಹೇಳ್ತಾನೆ ರಾಜ ಪರೀಕ್ಷಿತನು ಅಂದ್ರೆ, ಧರ್ಮಂ ಬ್ರವೀಷಿ ಧರ್ಮಜ್ಞ. ಹೇ ಧರ್ಮಜ್ಞನಾಗಿರುವಂಥವನೇ, ನೀನು ಧರ್ಮ ಮಾರ್ಗವನ್ನೇ ಮಾತನಾಡ್ತಾ ಇದೀಯ. ಧರ್ಮೋಸಿ, ನೀನು ಸ್ವತಃ ಧರ್ಮ ಪುರುಷನೇ ಆಗಿದ್ದೀಯ. ಹೇಗೆ? ವೃಷರೂಪ ಧೃಕ, ಎತ್ತಿನ ರೂಪವನ್ನು ಧರಿಸಿಕೊಂಡು ಬಂದಿರುವಂತಹ ಧರ್ಮ ಪುರುಷನೇ ನೀನು. ಧರ್ಮದ ಮರ್ಮಗಳನ್ನೆಲ್ಲವನ್ನೂ ಬಲ್ಲಂಥವನು ನೀನು. ಇವಾಗ ಪ್ರಸಕ್ತವಾಗಿ ಹೇಳ್ತಾ ಇದೀಯಲ್ಲ, ನನ್ಗೆ ಯಾವುದು ಕಷ್ಟದ ಕಾರಣ ಯಾವುದು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ, ನಂಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ನೀನು ಹೇಳ್ತಿದ್ದೀಯಲ್ಲ, ಇದು ಧರ್ಮವೇ ಆಗಿದೆ ಅಂತ ಹೇಳ್ತಾನೆ. ಇದರಲ್ಲಿ ಏನ್ ಧರ್ಮ ಇದೆ ಅನ್ನೋ ಮಾತು ಮುಂದಿನ ಶ್ಲೋಕದಲ್ಲಿದೆ. ಯದ ಧರ್ಮ ಕೃತಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್. ಅಧರ್ಮವನ್ನು ಮಾಡಿದಂಥವನಿಗೆ ಏನ್ ಪರಿಣಾಮ ಸಿಗುತ್ತೋ, ಯಾವ ಸ್ಥಾನ ಅವನಿಗೆ ಸಿಗುತ್ತೋ ನರಕಾದಿಗಳು, ಆ ಅಧರ್ಮವನ್ನು ಮಾಡಿದಂಥವನು ಆ ಅಧರ್ಮಕ್ಕೆ ಅಥವಾ ಅಧರ್ಮ ಕಾರ್ಯಗಳನ್ನ ಯಾರು ಸೂಚನೆ ಮಾಡ್ತಾರೋ ಅವರಿಗೂ ಅದೇ ಗತಿ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಎರಡರ್ಥ. ಮೊದಲನೇದಾಗಿ ಅಧರ್ಮ ಕಾರ್ಯಗಳನ್ನು ಮಾಡುವವನಿಗೆ ನರಕಾದಿಗಳು ಅಂತ ಸರಿನೇ. ಹಾಗೆ ಕಾರ್ಯಗಳನ್ನು ಮಾಡುವುದಕ್ಕೆ ಯಾರು ಸೂಚಿಸ್ತಾರೋ ಅಥವಾ ಪ್ರೇರಣೆ ಕೊಡ್ತಾರೋ ಅವನು ಆ ನರಕಕ್ಕೆ ಹೋಗ್ತಾನೆ ಅನ್ನೋದು ಒಂದರ್ಥ. ಇನ್ನೊಂದೇನು ಅಂದ್ರೆ, ಅಧರ್ಮ ಕಾರ್ಯಗಳನ್ನು ಮಾಡಿದ್ಯಾರು ಅಂತ ಗೊತ್ತಿದ್ದು ಇಂಥವನು ಅಧರ್ಮ ಕಾರ್ಯಗಳನ್ನು ಮಾಡಿದ್ದ, ಇಂಥವನು ಪಾಪಿ ಎಂಬುದಾಗಿ ನೇರವಾಗಿ ನಾವು ಅವನನ್ನು ಸೂಚಿಸಿದ್ರೆ, ಯಾರು ಸೂಚಿಸಿದ್ದಾರೋ ಅವನು ಆ ಅಧರ್ಮಿ ಯಾವ ಗತಿಗೆ ಹೋಗ್ತಾನೆ ಅವನು ಅದೇ ಗತಿಗೆ ಹೋಗ್ತಾನೆ ಅಂತ ಅರ್ಥ. ಆಶ್ಚರ್ಯ ಆಗ್ಬೇಕಲ್ಲ? ಆಶ್ಚರ್ಯ ಪಡೋದಕ್ಕೇನು ಕಾರಣ ಇಲ್ಲ. ಈ ಮಾತನ್ನ ಪರೀಕ್ಷಿತ್ ಮಹಾರಾಜ ಹೇಳುವ ಈ ಮಾತನ್ನ ನಾವು ಈಗಾಗಲೇ ನಮ್ಮ ಜೀವನದಲ್ಲಿ ಬಹಳ ಬಾರಿ ಕೇಳಿಬಿಟ್ಟಿದೀವಿ. ಆಡು ಭಾಷೆನಲ್ಲಿ ನಾವೇನ್ ಹೇಳ್ತೀವಿ? ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ನೀವೊಂದು ಗಾದೆ ಮಾತು ಕೇಳ್ತೀವಿ. ಯಾರು ಪಾಪ ಮಾಡಿದ್ರೆ ಅವ್ರ ಬಗ್ಗೆ ನಾವ್ ಯಾಕೆ ಮಾತಾಡೋಣ, ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಅಂತ ಹೇಳಿ. ಅದರ ಅರ್ಥ ತಾತ್ಪರ್ಯ ಇದೇನೆ. ಅಧರ್ಮ ಕಾರ್ಯಗಳನ್ನ ಮಾಡಿದ್ರೆ ಅವನನ್ನ ನೇರವಾಗಿ ಹೆಸರಿಟ್ಟು ಸೂಚಿಸುವಂತಹದ್ದು ಧರ್ಮವಲ್ಲ ಅಂತ. ಹಾಗಾದ್ರೆ ಏನ್ರಿ ಮಾಡ್ಬೇಕು ಅಂತ. ಇದರಲ್ಲಿ ಒಳಮರ್ಮ ಏನು ಅಂತ ಹೇಳಿದ್ರೆ, ಒಂದು ಇಂಥವನು ಅಧರ್ಮ ಮಾಡ್ತಾ ಇದ್ದಾನೆ ಅಂತ ನೀನ್ ಹೇಳ್ತಾ ಇದೀಯಲ್ಲ, ಅಧರ್ಮ ಮಾಡುವಾಗ ನೀನ್ ನೋಡ್ತಾ ಕೂತಿದೀಯಾ ಅಂತ ಆಗುತ್ತೆ.
ಅಧರ್ಮ ಮಾಡುವಾಗ ನಿನ್ನ ಪ್ರಾಣ ಕೊಟ್ಟಾದ್ರೂ ಧರ್ಮ ರಕ್ಷಣೆ ಮಾಡಬೇಕು ಅನ್ನೋದು ಶಾಸ್ತ್ರದ ಅಪೇಕ್ಷೆ. ಅದನ್ನು ಮಾಡದೆ ಇವಾಗ ಹೇಳ್ತಾ ಇದೆಯಲ್ಲ ನೀನು, ಆ ಕಾರಣದಿಂದ ನೀನ್ ನರಕಕ್ಕೆ ಹೋಗ್ತೀಯಾ ಅಂತ ಅರ್ಥ. ಇದು ಅದರ ಒಳಮರ್ಮ. ನಾನು ಕಳ್ತನ ಮಾಡ್ತಾ ಇದ್ದೆ, ಇವಾಗ ನೀವು ನೋಡಬಹುದು ರಸ್ತೆನಲ್ಲಿ ಆಕ್ಸಿಡೆಂಟ್ ಆಗಿರುತ್ತೋ ಅಥವಾ ಏನೋ ಒಂದು, ಇವಾಗಂತೂ ಮರ್ಡರ್ಗಳು ಅದು ಇದು ಎಲ್ಲ ವಿಡಿಯೋ ವೈರಲ್ ಆಗ್ತವೆ. ಆ ವಿಡಿಯೋ ವೈರಲ್ ಆಗಿದೆ ಅಂದ್ರೆ ಆ ವಿಡಿಯೋ ತೆಗೆಯೋರು ಯಾರಾದ್ರೂ ಒಬ್ರು ಇರಲೇಬೇಕಲ್ಲ. ಅವ್ರ ವಿಡಿಯೋ ತೆಗೆಯೋ ಬದಲು ಅವನನ್ನ ರಕ್ಷಣೆ ಮಾಡಬಹುದಾಗಿತ್ತಲ್ಲ. ಇವಾಗ ಅರ್ಥ ಆಗ್ತಾ, ಇವಾಗ ಮನಸ್ಸಿಗೆ ಬಂತಲ್ಲ. ಆದ್ರಿಂದ ಆ ಹಾಗೆ ವಿಡಿಯೋ ಮಾಡಿ ಜಗತ್ತಿಗೆಲ್ಲ ಸೂಚಿಸ್ಕೊಡೋನು ಇಲ್ಲಿ ಸೂಚಕ ಅಂತ. ಅಧರ್ಮ ಕಾರ್ಯಗಳನ್ನು ಮಾಡಿದವನಿಗೆ ಯಾವ ಗತಿ ಆಗುತ್ತೋ ಸೂಚಕನಿಗೂ ಅದೇ ಗತಿ ಆಗುತ್ತೆ ಅಂತ. ಯಾಕೆಂದ್ರೆ ಇಂಥವನು ಅಧರ್ಮ ಮಾಡ್ದ ಅಂತ ಹೇಳಬೇಕು ಅಂದ್ರೆ ಅವನು ಅಧರ್ಮ ಮಾಡುವಾಗ ಇವನು ನೋಡ್ತಾ ಅಲ್ಲಿದ್ದ ಅಂತ ಆಗತ್ತೆ. ನೋಡ್ತಾ ಅಲ್ಲಿದ್ದು ಕೈ ಕಟ್ಕೊಂಡು ಕುಳಿತುಕೊಂಡು ಸುಮ್ಮನೆ ನೋಡೋ ಬದಲು ಆ ಕಾರ್ಯ, ಅಧರ್ಮ ಕಾರ್ಯ ತಡಿಬಹುದಾಗಿತ್ತಲ್ಲ ಅನ್ನೋದು ಶಾಸ್ತ್ರದ ಅಪೇಕ್ಷೆ. ತಡೆದಿಲ್ಲ ನೀನು, ಆದ್ರಿಂದ ನಿನಗೂ ಅದೇ ಗತಿ ಅನ್ನುವಂತಹದ್ದು. ಇದು ಒಳಮರ್ಮ. ಈಗ ಆ ರಾಜ ಅವನಿಗೆ ಹೇಳಿಬಿಟ್ಟು, ನೀನು ಧರ್ಮಪುರುಷನಾಗಿದ್ದೀಯ, ಆದ್ರಿಂದ ನೀನು ಇಂಥದ್ದೇ ನಮ್ಮ ಕಷ್ಟಕ್ಕೆ ಕಾರಣ ಎಂಬುದಾಗಿ ನೇರವಾಗಿ ಯಾರನ್ನೂ ಸೂಚಿಸದೆ ನೀನು ಧರ್ಮ ಮಾರ್ಗವನ್ನೇ ಮೆರಿತಾ ಇದ್ದೀಯ, ಧರ್ಮ ಮಾರ್ಗದಲ್ಲೇ ನಡೀತಾ ಇದ್ದೀಯ. ಅಥವಾ ಇನ್ನೊಂದೇನಾಗಿರಬಹುದು, ಭಗವಂತನ ಮಾಯೆಯಿಂದ ಈ ರೀತಿಯ ಗತಿಗಳು, ಅಂದ್ರೆ ಭಗವಂತ ಇವಾಗ ಕೃಷ್ಣಾವತಾರ ಮುಗಿದ ಮೇಲೆ ಈ ರೀತಿಯ ಗತಿಗಳು, ಸಜ್ಜನರಿಗೆ ಕಷ್ಟ, ದುರ್ಜನರು ವಿಜೃಂಭಣೆಯಿಂದ ಇರೋದು, ವಿಕಾರವಾಗಿರೋದು ಇತ್ಯಾದಿ ಇತ್ಯಾದಿಗಳು ಕಣ್ಣಿಗೆ ಕಾಣಿಸ್ತಾ ಇದೆ ಎಲ್ಲ ಅನ್ನುವಂತಹದ್ದು ಆಗಿರಬಹುದು ಅಂತ ಹೇಳ್ತಾ, ಈಗ ಧರ್ಮದ ಅಂದ್ರೆ ಆ ಧರ್ಮ ಪುರುಷನು ಇವಾಗ ಎತ್ತಿನ ರೂಪದಲ್ಲಿರುವಂತಹ ಧರ್ಮ ಪುರುಷದ ಸ್ವರೂಪವನ್ನು ಹೇಳಿಕೊಂಡು ಬರ್ತಾನೆ ಪರೀಕ್ಷಿತ ರಾಜ. ಅಂದ್ರೆ ಧರ್ಮದ ಸ್ವರೂಪ ಅಂದ್ರೆ ಧರ್ಮದ ಆಧಾರ ಸ್ತಂಭಗಳು ಅಂತ ಇಟ್ಕೊಳ್ಳಿ. ಇವಾಗ ಗೋವಿನ ರೂಪದ ಒಂದು ಹೋಲಿಕೆ ಕೊಟ್ಟಿರುವುದರಿಂದ 4 ಕಾಲುಗಳು 4 ಆಧಾರ ಸ್ತಂಭಗಳು ಅನ್ನೋ ಅರ್ಥದಲ್ಲಿ. 24ನೇ ಶ್ಲೋಕ. ತಪಶೌಚಂ ದಯಾ ಸತ್ಯಂ ಇತಿ ಪಾದಾ ಕೃತೆ ಕೃತಾಃ ಅಧರ್ಮಾಂಶೈಸ್ತ್ರಯೋ ಭಗ್ನಾಃ ಸ್ಮಯ ಸಂಗಮದೈಸ್ತವ. ಹೇ ಧರ್ಮಪುರುಷನೇ, ನಿನ್ನ 4 ಕಾಲಗಳು ಅಂತ ಹೇಳಿದ್ರೆ ಅವು ಸುಮ್ಮನೆ ಕಾಲಗಳಲ್ಲ, ಅವು ಏನೇನು? ತಪಃ ತಪಸ್ಸು, ಶೌಚಂ ಶುಚಿಯಾಗಿರುವಂತಹದ್ದು. ಶುಚಿ ಅಂದ್ರೆ ಬರೀ ಶಾರೀರಿಕ ಶುಚಿ ಅಲ್ಲ, ತ್ರಿಕರಣ ಶುದ್ಧಿ ಪೂರ್ವಕ ಅಂತ ಹೇಳ್ತೇವೆ. ಕಾಯ ವಾಚ ಮನಸ, ಇದು ತ್ರಿಕರಣ ಶುದ್ಧಿ ಪೂರ್ವಕವಾಗಿ ಅಂತ ಹೇಳಿದ್ರೆ ಶರೀರದಿಂದಲೂ ಮಾತಿನಿಂದಲೂ ಮನಸ್ಸಿನಿಂದಲೂ ಶುಚಿಯಾಗಿರುವಂತಹದ್ದು, ಅದು ಶೌಚ. ದಯಾ ಅಂದ್ರೆ ಸಕಲ ಪ್ರಾಣಿಗಳಲ್ಲಿಯೂ, ಮನುಷ್ಯನಷ್ಟೇ ಅಲ್ಲ ಸಕಲ ಪ್ರಾಣಿಗಳಲ್ಲಿಯೂ ಕನಿಕರ ತೋರಿಸುವಂತಹದ್ದು, ಕಾಳಜಿ ಮಾಡುವಂತಹದ್ದು. ಆಮೇಲೆ ಸತ್ಯಂ, ಸತ್ಯವನ್ನೇ ನುಡಿಯುವಂತಹದ್ದು. ಈ 4ಗಳು ಧರ್ಮದ 4 ಕಾಲುಗಳು. ಕೃತಯುಗ ಪ್ರಾರಂಭವಾಗುವಾಗ ಧರ್ಮದ ಸ್ವರೂಪವನ್ನ ಹೀಗೆ ನಿಶ್ಚಯ ಮಾಡಿದ್ರು. ಅಧರ್ಮಾಂಶೈಸ್ತ್ರಯೋ ಭಗ್ನಾಃ, ಅಧರ್ಮಾಂಶಗಳಿಂದ, ಯಾವ್ದಾವ್ದು ಅಧರ್ಮಾಂಶಗಳು? ಸ್ಮಯ ಸಂಗ ಮದ. ಸ್ಮಯ ಅಂತ ಹೇಳಿದ್ರೆ ತನ್ನಂತಾನು ಬಹಳ ಶ್ರೇಷ್ಠ ಅಂತ ಹೇಳಿ ಹೊಗಳ್ಕೊಳ್ಳೋದು, ತಾನು ಹೇಳಿದ್ದೇ ಸರಿ, ತಾನು ಹೇಳಿದ್ದೇ ಸರ್ವಶ್ರೇಷ್ಠ, ತನಗ ಬಲ್ಲಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಇನ್ ಶಾರ್ಟ್, ಇನ್ನೊಂದು ಭಾಷೆನಲ್ಲಿ ಹೇಳೋದು ಅಂತ ಹೇಳಿದ್ರೆ ಇನ್ನೊಬ್ಬರ ಯಾರ ಮಾತನ್ನು ಕೇಳದೆ ಇರುವಂತವ್ರು, ಬಲ್ಲವರ ಮಾತುಗಳನ್ನು ಕೇಳದೆ ಇರುವಂತಹದ್ದು, ಇದು ಸ್ಮಯ. ಎರಡನೇದ್ದು ಸಂಘ. ಸಂಘ ಅಂದ್ರೆ ಇಲ್ಲಿ ದುಷ್ಟ ಸಂಘ, ದುರ್ಜನರ ಸಂಘ. ಮೂರನೇದ್ದು ಮದ. ಮದ ಅಂದ್ರೆ ಅಹಂಕಾರ, ಕೊಬ್ಬು. ಈ 3 ಗುಣಗಳಿಂದ ಧರ್ಮದ 4 ಆಧಾರ ಸ್ತಂಭಗಳಲ್ಲಿ 3 ಮುರಿಯಲಾಗಿದೆ ಅಥವಾ ನಾಶ ಮಾಡಲಾಗಿದೆ. ಯಾವ್ದ್ಯಾವುದು? ತಪಃ ಶೌಚಂ ದಯ. ತಪಸ್ಸನ್ನ ನಾಶ ಮಾಡಲಾಯ್ತು, ಶುಚಿಯನ್ನ ನಾಶ ಮಾಡಲಾಯ್ತು, ದಯಾ ಅನ್ನೋದು ನಾಶ ಮಾಡಲಾಯ್ತು. ಒಂದೊಂದು ಯುಗದ ಕಡಿಮೆ ಆದಂತೆ, ಕೆಳಗಡೆ ಬಂದಂತೆ ಒಂದೊಂದು ಅಂಶಗಳು ಇತ್ತು. ಕೃತಯುಗದಲ್ಲಿ 4 ಅಂಶಗಳಿದ್ವು. ತಪಶೌಚಂ ದಯಾ ಸತ್ಯಂ 4 ಇತ್ತು.
ತ್ರೇತಾಯುಗದಲ್ಲಿ ತಪಸ್ಸು ಹೊರಟೋಯ್ತು. ಯಾವುದರಿಂದ? ಸ್ಮಯದಿಂದ. ನನಗಿಂತ ಜಾಸ್ತಿ ಬಲ್ಲವ್ರು ಯಾರು ಅಂತ ಈ ಒಂದು ಅಹಂಕಾರದಿಂದ, ಅಭಿಮಾನದಿಂದ ತಪಸ್ಸು ಅನ್ನೋದು ಹೊರಟೋಯ್ತು. ಅಂದ್ರೆ ಕೃತಯುಗದಲ್ಲಿ ಯಾವ ಪ್ರಕಾರ ತಪಸ್ಸುಗಳು ನಡೀತಾ ಇದ್ವೋ ಇವಾಗ ತ್ರೇತಾಯುಗದಲ್ಲಿ ಅಷ್ಟು ತಪಸ್ಸಿಲ್ಲ ಅಂತ. ಉಳಿದಿದ್ಯಾವುದು? ಶೌಚ, ದಯ, ಸತ್ಯ. ಆ ಶೌಚಕ್ಕೆ ಸಂಬಂಧಪಟ್ಟಂತೆಯೇ ಸೀತೆಯ ಒಂದು ಅಗ್ನಿ ಪ್ರವೇಶ ಇತ್ಯಾದಿ ಇತ್ಯಾದಿ, ಶುಚಿತ್ವ ಸಿದ್ಧಿ ಮಾಡೋದಕ್ಕೇನೆ ಸೀತೆಯ ಅಗ್ನಿ ಪ್ರವೇಶ ಇತ್ಯಾದಿ. ಅಂದ್ರೆ ಆ ಯುಗದಲ್ಲಿ, ತ್ರೇತಾಯುಗದಲ್ಲಿ ಶುಚಿತ್ವಕ್ಕೆ ಅಷ್ಟೊಂದು ಮಹತ್ವ ಇತ್ತು. ಯಾಕೆಂದ್ರೆ ಶುಚಿತ್ವ ಅನ್ನೋದು ಇನ್ನೂ ಬದುಕಿತ್ತು ಆ ಕಾಲದಲ್ಲಿ. ನಂತರ ಬಂದಂತಹ ದ್ವಾಪರ ಯುಗದಲ್ಲಿ ಆ ಶುಚಿತ್ವ ಹೊರಟೋಯ್ತು. ಅಸಂಗ, ಸಂಘ, ದುರ್ಜನರ ಸಂಘದಿಂದ ಶುಚಿತ್ವ ಅನ್ನುವಂತಹದ್ದು ಹೊರಟೋಯ್ತಲ್ಲಿ. ಈಗಿರುವಂತಹ ಕಲಿಯುಗದಲ್ಲಿ ಮೂರನೇ ಅಂಶ ಯಾವುದು? ಮದ, ಕೊಬ್ಬು, ಸೊಕ್ಕು. ಇದರಿಂದ ಆ ದಯಾ ಸಕಲ ಭೂತಗಳಲ್ಲಿಯೂ ಕೊಡಬೇಕಾಗಿರುವಂತಹ ದಯೆ ಅನ್ನುವಂತಹದ್ದು ಹೊರಟೋಯ್ತು. ಆದ್ದರಿಂದಲೇನೆ ಆ ಕಲಿ ಗೋವು ಮತ್ತು ವೃಷಭಗಳನ್ನ ದಂಡಿಸ್ತಾ ಕಾಲಿಂದ ಒದಿತಾ ಒದಿತಾ ಬಂದಿರುವಂತಹದ್ದು. ಹೀಗಾಗಿ ಕಲಿಯುಗದಲ್ಲಿ ಧರ್ಮವು ಕೇವಲ ಸತ್ಯ, ಅಂದ್ರೆ ಸತ್ಯ ಮಾತನ್ನಾಡೋದು, ಸತ್ಯವನ್ನು ನುಡಿಯುವುದು ಅನ್ನುವಂತಹ ಒಂದೇ ಒಂದು ಆಧಾರ ಸ್ತಂಭದ ಮೇಲೆ ನಿಂತಿದೆ, ಒಂದೇ ಒಂದು ಕಾಲಿನ ಮೇಲೆ ನಿಂತಿದೆ ಅನ್ನುವಂತಹ ಮಾತನ್ನ ಪರೀಕ್ಷಿತ ಮಹಾರಾಜನು ಧರ್ಮನಿಗೆ ಹೇಳ್ತಾನೆ. ಈ ಮೂಲಕ ನಮಗೆ ಗೊತ್ತಾಗುವಂತಹದ್ದೇನು ಅಂದ್ರೆ ಧರ್ಮದ ಮೂಲಗಳು, ಧರ್ಮದ ಆಧಾರಗಳು 4: ತಪಃ, ಶೌಚ, ದಯಾ, ಸತ್ಯ. ಈ 4ರ ಮೇಲೆ ತಪಸ್ಸು ಅದು ಬರೀ ಮೂಗಿಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿರೋದು ಅಂತ ಹೇಳಿ ತಪಸ್ಸು ಅಂತೇನಲ್ಲ. ಯಾವುದು ನಿರಂತರವಾಗಿ ಕನ್ಸಿಸ್ಟೆಂಟ್ ಆಗಿ ಮಾನಸಿಕ, ಅಂದ್ರೆ ಮನಸ್ಸನ್ನ ಹಿಡಿತಗೊಳಿಸುವುದು ಅಥವಾ ಮನಸ್ಸನ್ನ ಶುದ್ಧಿಗೊಳಿಸುವುದಕ್ಕೆ ಯಾವುದನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಮಾಡ್ತೀವಿ ಅದೆಲ್ಲವೂ ತಪಸ್ಸೆ. ಶುಚಿ ಈಗಾಗಲೇ ಹೇಳಿದೆ, ತ್ರಿಕರಣ ಶುದ್ಧಿ ಪೂರ್ವಕವಾಗಿರುವಂತಹದ್ದು. ದಯಾ ಮನುಷ್ಯನಿಗೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಪ್ರಾಣಿಯ ಮೇಲೆಯೂ ಕನಿಕರ ಕಾಳಜಿ ತೋರಿಸುವಂತಹದ್ದು. ಮತ್ತು ಸತ್ಯ, ಸತ್ಯವನ್ನೇ ನುಡಿಯುವಂತಹದ್ದು. ಈ ರೀತಿ ಧರ್ಮವನ್ನ ಧರ್ಮ ಪುರುಷನಿಗೆ ಹೇಳಿ ಈಗ ಗೋವಿನ ಬಗ್ಗೆ ಹೇಳ್ತಾನೆ ಪರೀಕ್ಷಿತ ಮಹಾರಾಜನು. ಇಯಂಚ ಭೂರ್ಭಗವತಾ ನ್ಯಾಸಿತೋರುಭರಾ ಸತಿ ಶ್ರೀಮದ್ಭಿಸ್ತತ್ಪದನ್ಯಾಸೈ ಸರ್ವತಃ ಕೃತ ಕೌತುಕ. ಇಲ್ಲಿ ನಿನ್ನ ಪಕ್ಕದಲ್ಲಿರುವಂತಹ ಈ ಗೋವು ಇವಳಾದರೂ ಭೂದೇವಿಯಾಗಿದ್ದಾಳೆ. ಇವಳು ಶ್ರೀ ಕೃಷ್ಣನು, ಭಗವಂತನು, ಶ್ರೀಹರಿಯು ಕೃಷ್ಣಾವತಾರದಲ್ಲಿ ತನ್ನ ಪದನ್ಯಾಸಗಳನ್ನ ಮೂಲಕ ಭೂಮಿಯ ಮೇಲೆ ಅವನ ಲಾಂಛನವನ್ನಿಟ್ಟು, ಜೊತೆಗೆ ಭೂಭಾರವನ್ನೆಲ್ಲ ರಾಕ್ಷಸಾದಿಗಳನ್ನ ಸಂಹಾರ ಮಾಡುವುದರ ಮೂಲಕ ಭೂಭಾರವನ್ನ ಹರಣ ಮಾಡಿರುವಂಥವನು. ಅವನ ಅವತಾರ ಪರಿಸಮಾಪ್ತಿಯಿಂದ ಇವಳು ಇಷ್ಟೊಂದು ವ್ಯಾಕುಲಳಾಗಿದ್ದಾಳೆ, ಇಷ್ಟೊಂದು ಕೌತುಕತೆಯಿಂದ ಕೂಡಿರುವಂಥವಳಾಗಿದ್ದಾಳೆ ಎನ್ನುವಂತಹ ಮಾತನ್ನ ಅವಳ ಬಗ್ಗೆ ಹೇಳಿಬಿಟ್ಟು, ಈ ಪ್ರಕಾರ ನೀವು ಇನ್ನು ಮೇಲೆ ಹೆದರಬೇಕಾಗಿಲ್ಲ, ನನ್ನ ರಾಜ್ಯದಲ್ಲಿ ನಾನಿರೋವರೆಗೂ ನಾನು ಈ ಕಲಿಯನ್ನ ನಿಗ್ರಹಿಸ್ತೇನೆ ಎನ್ನುವಂತಹ ಅಭಯವಚನ ಈಗ ಹೇಳಬೇಕು. ಇತಿ ಧರ್ಮಂ ಮಹೀಂಚೈವ ಸಾಂತ್ವಯಿತ್ವಾ ಮಹಾರಥಃ ನಿಶಾತಮಾದದೆ ಖಡ್ಗಂ ಕಲಯೇ ಧರ್ಮ ಹೇತವೇ. ನಾನ್ ನಿಗ್ರಹಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳಿ ಧರ್ಮ ಮತ್ತು ಆ ಭೂಮಿಗೆ ಸಾಂತ್ವನವನ್ನ ಹೇಳಿ ತನ್ನ ಖಡ್ಗವನ್ನ ತೆಗೆದು ಕಲಿಯ ಮೇಲೆ ಸಂಹಾರ ಮಾಡೋದಕ್ಕೆ ಎತ್ಕೊಂಡು ಅವನ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೊರಟ ಪರೀಕ್ಷಿತ ಮಹಾರಾಜ. ಆಮೇಲೆ ಏನಾಯ್ತು? ತಂ ಜಿಘಾಂಸಂ ಅಭಿಪ್ರೇತ್ಯ ವಿಹಾಯ ನೃಪಲಾಂಛನಂ ತತ್ಪಾದ ಮೂಲಂ ಶಿರಸ ಸಮ್ಮಗಾತ್ ಭಯ ವಿಹ್ವಲಃ. ಆ ಕಲಿಯಾದರೂ ಇವನ ಪ್ರತಾಪವನ್ನು ನೋಡಿ, ಇವನ ಮಾತುಗಳನ್ನ ಕೇಳಿ ತನ್ನ ತಾನು ತೊಟ್ಟಿರುವಂತಹ ರಾಜವೇಷವನ್ನೆಲ್ಲವನ್ನ ಕಳಚಿ ಇವನ ಕಾಲ್ ಕೆಳಗಡೆ ಬಂದು ಬಿದ್ಬಿಟ್ಟ. ಇವನ ಕಾಲಲ್ಲಿ ತನ್ನ ತಲೆಯನ್ನು ಬಿದ್ದುಬಿಟ್ಟು ಭಯದಿಂದ ಕೂಡಿದಂಥವನಾಗಿ ಹೋದ. ಇದರ ಅರ್ಥ ಏನು? ಕಲಿ ಇವನಿಗೆ ಶರಣಾದ. ಇನ್ನು ಮೇಲೆ ಇವನು ವಿರುದ್ಧ ಕಟ್ಕೊಂಡ್ರೆ ನಾನ್ ಬದುಕೋದಕ್ಕಾಗೋದಿಲ್ಲ ಅನ್ನೋ ಕಾರಣದಿಂದ ಶರಣು ಹೊಂದಿದ. ಅಂದ್ರೆ ಅವನಿಗೆ ಕಲಿಗೆ ಗೊತ್ತಿತ್ತು ಪರೀಕ್ಷಿತ ಮಹಾರಾಜನು ಪರಮ ಪ್ರತಾಪಶಾಲಿ, ಧಾರ್ಮಿಕನಾಗಿದ್ದಾನೆ, ಅವನ ವಿರುದ್ಧ ನಾನು ಯುದ್ಧ ಮಾಡಿ ಗೆಲ್ಲಾರೆ ಅನ್ನುವಂಥದ್ದು ಗೊತ್ತಿತ್ತು.
ಹಾಗೆ ಅವನು ಶರಣಾಗತನಾದ ಮೇಲೆ ಪುನಃ ಧರ್ಮ ಪ್ರಶ್ನೆ. ಯಾವುದೇ ಕ್ಷತ್ರಿಯನಾಗಿರಲಿ ಶರಣು ಬಂದಂಥವರಿಗೆ ರಕ್ಷಣೆ ಕೊಡಬೇಕಾಗಿರುವಂತಹದ್ದು ಅವನ ಕರ್ತವ್ಯ. ಆದ್ರಿಂದ ಇವಾಗ ಅವನು ಶತ್ರು ಆಗಿರ್ಲಿ ದುಷ್ಟನೇ ಆಗಿರ್ಲಿ ಯಾರೇ ಶರಣು ಬಂದ ಮೇಲೆ ಅವನಿಗೆ ರಕ್ಷಣೆ ಕೊಡಬೇಕು. ಇವಾಗಂತಹ ನೀಚನಾಗಿರುವಂತಹ ಆ ವರ್ಣದಲ್ಲಿ ಶೂದ್ರನಾಗಿರುವಂತಹ ಕಲಿ ಯುಗನು ಶರಣು ಬಂದ ಮೇಲೆ ಆವಾಗ ರಕ್ಷಣೆ ಕೊಡಬೇಕಾಗಿರುವಂತಹದ್ದು ಅವನ ಕರ್ತವ್ಯ. ಆದ್ರಿಂದ ಅವನು ನಾನ್ ನಿನ್ ಮೇಲ್ ಸಂಹಾರ ಮಾಡೋದಿಲ್ಲ ನಿನ್ಗೆ, ಆದ್ರೆ ನೀನು ನನ್ನ ರಾಜ್ಯ ಬಿಟ್ಟು ಹೊರಟು ಹೋಗು ಅಂತ ಅವನಿಗೆ ಹೇಳ್ತಾನೆ. ನವರ್ತಿತವ್ಯಂ ತವ ಧರ್ಮ ಬಂಧೋ ತದಧರ್ಮ ಬಂಧೋ ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೈಃ ಯಜ್ಞೇಶ್ವರಂ ಯಜ್ಞವಿತಾನ ವಿಜ್ಞಾಹ. ನನ್ನ ರಾಜ್ಯದ ಸೀಮೆಯಲ್ಲಿ ನೀನು ಸುತರಾಂ ಮೀರ್ಕೂಡುದು ಅಂತ. ನನ್ನ ರಾಜ್ಯದ ಸೀಮೆ ಅಂದ್ರೆ ಕರ್ನಾಟಕ ತಮಿಳುನಾಡು ತರ ಇಷ್ಟೊಂದು ಪುಟ್ಟ ಭಾಗದಾಗಿತ್ತೇನು, ಅವನು ಇಡೀ ಸಮುದ್ರದವರೆಗೂ ಅವನ ರಾಜ್ಯ ಆಗಿತ್ತು. ಆದ್ರಿಂದ ಈ ಭೂಮಿ ಮೇಲೆ ಇರ್ಕೂಡುದು ಅನ್ನೋ ತರ ಹೇಳ್ದ ಹಾಗಾಯ್ತು, ಇಂಡೈರೆಕ್ಟ್ ಆಗೋದು. ಯಾಕೆ ಅಂದ್ರೆ ಈ ಬ್ರಹ್ಮಾವೃತ ಅನ್ನುವಂತಹ ಈ ಪ್ರದೇಶದಲ್ಲಿ ಅಂದ್ರೆ ಇಡೀ ಭೂಮಿ ಆಸೇತು ಹಿಮಾಚಲ ಅಲ್ಲಿಂದ ಅಲ್ಲಿವರೆಗೂ ಅಥವಾ ಭೂಮಂಡಲ ಸಂಪೂರ್ಣವಾಗಿ ಅಂತ ಇಟ್ಕೊಳ್ಳಿ. ಆವಾಗ ಇರುವ ಭೂಮಂಡಲದ ನಕ್ಷೆ ಮತ್ತು ಇವಾಗಿರುವ ಭೂಮಂಡಲದ ನಕ್ಷೆ ಒಂದೇ ಇರಬೇಕು ಅಂತ ಏನಿಲ್ಲ. ಹೇ ಅಧರ್ಮ ಬಂಧುವಾಗಿರುವಂತವನ ನೀನು ಎಲ್ಲೆಲ್ಲಿ ಧರ್ಮ ಮಾರ್ಗದಿಂದ ನಡೀತಾರೋ, ಎಲ್ಲೆಲ್ಲಿ ಸತ್ಯವನ್ನೇ ಮಾತನಾಡ್ತಾರೆಯೋ, ಎಲ್ಲೆಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಾರೆಯೋ, ಎಲ್ಲೆಲ್ಲಿ ಈಶ್ವರನ ಭಜನೆ ಪೂಜೆ ವೃತ ಇತ್ಯಾದಿಗಳನ್ನು ಮಾಡ್ತಾರೆಯೋ ಅಲ್ಲೆಲ್ಲ ಕಡೆ ನೀನು ಇರುವಂತಿಲ್ಲ. ನನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬನೂ ಧಾರ್ಮಿಕನಾಗಿದ್ದಾನೆ, ಸತ್ಯನಿಷ್ಠನಾಗಿದ್ದಾನೆ, ಆದ್ರಿಂದ ನೀನು ನನ್ನ ರಾಜ್ಯವನ್ನು ಬಿಟ್ಟು ಹೋಗಬೇಕು ಅನ್ನುವಂತಹ ಮಾತು. ಈ ಮಾತಿನ ಒಳ ಅರ್ಥ ಏನು ಅಂದ್ರೆ, ನಾನು ಎಲ್ಲಿವರೆಗೂ ಧರ್ಮ ಮಾರ್ಗದಲ್ಲಿರ್ತೇನೆಯೋ, ನಾನು ಎಲ್ಲಿವರೆಗೂ ಸತ್ಯವ್ರತಿಯಾಗಿರ್ತೇನೆಯೋ ಅಂದ್ರೆ ಸತ್ಯ ನುಡಿತೇನೆ ಸತ್ಯವನ್ನೇ ಹೇಳ್ತೇನೆ ಎನ್ನುವಂತಹ ವ್ರತವನ್ನ ದೀಕ್ಷೆಯಾಗಿ ತೆಗೆದುಕೊಂಡಿರ್ತೇನೆಯೋ, ಎಲ್ಲಿವರೆಗೂ ನಾನು ಯಜ್ಞಯಾಗಾದಿಗಳು ಅಂದ್ರೆ ಬರೀ ಅಗ್ನಿಯಲ್ಲಿ ಹವಿಸ್ಸನ್ನು ಸಮರ್ಪಿಸುವುದೇ ಒಂದೇ ಅಲ್ಲ, ದಾನ ಯಜ್ಞ, ತಪೋಯಜ್ಞ ಇತ್ಯಾದಿ, ಸೇವಾ ಯಜ್ಞ ಇತ್ಯಾದಿ ಇತ್ಯಾದಿ ಬಹಳಷ್ಟಿದ್ದಾವೆ ಗೀತೆಯಲ್ಲಿ ಹೇಳದಂತೆ. ಆ ಎಲ್ಲ ಯಾವುದೋ ಒಂದು ನನಗೆ ಇಷ್ಟವಾಗಿರುವಂತಹ ಯಾವುದೋ ಒಂದು ಮಾರ್ಗದ ಮೂಲಕ ಯಜ್ಞ ಮಾರ್ಗದಲ್ಲಿರ್ತೇನೆಯೋ ಮತ್ತು ಈಶ್ವರ ಪ್ರಣಿಪಾತ ಭಗವಂತನ ಸ್ಮರಣೆಯಲ್ಲಿರ್ತೇನೋ, ಪೂಜೆ ಇತ್ಯಾದಿಗಳನ್ನ ಮಾಡ್ತಾ ಭಗವಂತನ ಗುಣಗಾನವನ್ನು ಮಾಡ್ತಾ ಇರ್ತೇನೋ, ಅಲ್ಲಿವರೆಗೂ ಕಲಿ ಪುರುಷ ನನ್ನ ಹತ್ರ ಸುಳಿಯೋ ಹಾಗಿಲ್ಲ ಅಂತ ನಾವು ಈ ಶ್ಲೋಕದ ಮೂಲಕ ತಿಳ್ಕೊಳ್ಬಹುದು. ಅಂದ್ರೆ ನಾವೇನ್ ಮಾತಾಡ್ತೀವಿ, ಎಲ್ಲಾ ಕಲಿಗಾಲ ಸರ್ ಕಾಲ ಕೆಟ್ಟ ಹೋಯ್ತು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತೀವಲ್ವಾ. ಯಾರು ಈ ಮಾರ್ಗಗಳನ್ನು ಬಿಟ್ಟಿದ್ದಾರೆ ಅವರೇ ಕಲಿಯ ದೋಷಕ್ಕೆ ಗುರಿ ಆಗ್ತಾರೆ ಅಂತ ಅರ್ಥ. ನಾನು ಧಾರ್ಮಿಕನಾಗಿರೋವರೆಗೂ ಕಲಿ ನನ್ನನ್ನೇನು ಮಾಡೋದಿಲ್ಲ ಅನ್ನೋದು ಅಭಯವಚನ ಈ ಶ್ಲೋಕದಲ್ಲಿ ನಮಗೆ ಸಿಗ್ತದೆ. ಮುಂದಿನ ಅಧ್ಯಾಯದಲ್ಲಿ ಇನ್ನೂ ಸ್ಪಷ್ಟವಾಗಿ ಸಿಗುತ್ತದೆ. ನಾಳೆ ನೋಡೋಣ ಅದನ್ನು. ಆವಾಗ ಆ ಶರಣಾಗತ ಬಂದಂತಹ ಕಲಿಗೆ ನೀನು ನನ್ನ ರಾಜ್ಯ ಬಿಟ್ಟು ಹೊರಟು ಹೋಗ್ಬೇಕು ಅಂತಂದ್ರೆ ಇಂಡೈರೆಕ್ಟ್ ಆಗಿ ಇಡೀ ಭೂಮಿ ಮೇಲೇನೆ ಇರ್ಕೂಡುದು ಅಂತ ಹೇಳಿದಾಗ ಅವನು ಕೇಳ್ತಾನೆ, ಅಯ್ಯೋ ಹಾಗೆ ಹೇಳಿದ್ರೆ ಹೇಗೆ, ನಾನು ಎಲ್ಲಿಗೆ ಹೋಗ್ಬೇಕು, ಮತ್ತೆ ನನಗಿರೋದಕ್ಕೆ ಎಲ್ಲೋ ಒಂದ್ ಕಡೆ ಜಾಗ ಹೇಳಿಕೊಡಿ, ನೀವು ಯಾವ ಜಾಗ ಹೇಳ್ತಿರೋ ನಾನು ಆ ಜಾಗ ಬಿಟ್ಟು ಕದಲೋದಿಲ್ಲ, ನಾನು ಯಾವಾಗ್ಲೂ ನಿಮ್ಮ ಆಜ್ಞಾನುಸಾರಿಯಾಗಿಯೇ ಇರ್ತೇನೆ ಅಂತ ಇಷ್ಟು ಬೇಡಿಕೊಂಡ ಮೇಲೆ ಆವಾಗ ಆ ರಾಜನು ಅವನಿಗೆ ಸೂತ ಮಹರ್ಷಿಗಳು ಹೇಳ್ತಾರೆ, ರಾಜನು ಕಲಿಯಿಂದ ಈ ರೀತಿ ಪ್ರಾರ್ಥಿಸಲ್ಪಟ್ಟವನಾಗಿ ಈ ಕೆಳಗಿನ ಅಂಶಗಳನ್ನ ಸ್ಥಾನವನ್ನ ಅವನಿಗೆ ಕಲಿಗೆ ಕೊಟ್ಟ ಅಂತ ಹೇಳ್ತಾರೆ 38ನೇ ಶ್ಲೋಕದಲ್ಲಿ. ಸೂತ ಉವಾಚ ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ ದ್ಯೂತಂ ಪಾನಂ ಸ್ತ್ರಿಯಃ ಸೂನ ಯತ್ರ ಧರ್ಮಶ್ಚತುರ್ವಿಧಃ. ಎಲ್ಲಿ 4 ಪ್ರಕಾರದ ಅಧರ್ಮ ಕಾರ್ಯಗಳು ನಡೆಯುತ್ತವೆಯೋ, ಮುಂದಿನ ಶ್ಲೋಕವು ಇದರ ಜೊತೆಗೆ ಓದಿದ್ರೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಪುನಶ್ಚ ಯಾಚಮಾನಾಯ ಜಾತರೂಪಮದಾತ್ ಪ್ರಭು ತಥೋ ನೃತಂ ಮದಂ ಕಾಮಂ ರಜೋ ವೈರಂಚ ಪಂಚಮಂ. ಮುಂಚೆ 4 ಸ್ಥಾನಗಳನ್ನು ಕೊಡ್ತಾನೆ, ಅವು ಅಧರ್ಮದ ಸ್ಥಾನಗಳು ಅಂತ ಹೇಳ್ತಾನೆ. ಅಂದ್ರೆ ಈ ಕಲಿಯುಗದಲ್ಲಿ ಭೂಮಿ ಮೇಲೆ ಅಧರ್ಮ ಅಂತ ಏನಾದ್ರೂ ಇದ್ರೆ ಅದೆಲ್ಲಿರುತ್ತೆ ಅಂತ ಹೇಳಿದ್ರೆ ಈ 4 ಸ್ಥಾನಗಳಲ್ಲಿ ಅಂತ ಹೇಳ್ತಾನೆ. ಯಾವ್ದ್ಯಾವ್ದು? ದ್ಯೂತ,
ಜೂಜಾಟ, ಪಾನ ಈ ಮದಿರಾಪಾನ ಇತ್ಯಾದಿ, ಸ್ತ್ರೀಯ ಅಂದ್ರೆ ವೇಶ್ಯಾಸ್ತ್ರೀ ಇತ್ಯಾದಿಗಳು, ಸೂನ ಕೊಲೆ, ದರೋಡೆ, ಸುಲಿಗೆ ಇತ್ಯಾದಿಗಳು. ಇವುಗಳಿಗೆ ಅಧರ್ಮ ಸ್ಥಾನ ಅಂತ ಕರೀತಾನೆ. ಏನೇನ್ ನಡೀತದೆ ಇಲ್ಲಿ, ಯಾಕೆ ಯಾವ ಕಾರಣದಿಂದ ಇವುಗಳಿಗೆ ಅಧರ್ಮ ಬಂದು ವಾಸವಾಯಿತು, ಇಲ್ಲಿ ಅಧರ್ಮದ ಕಾರ್ಯಗಳು ಇಂಥ ಪರಿಣಾಮ ನಡಿಬೇಕು ಅಂದ್ರೆ ಏನ್ ಕಾರಣ ಅಂತ ಹೇಳಿದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅನೃತಂ, ದ್ಯೂತದಲ್ಲಿ ಅಂದ್ರೆ ಇರುವಂತಹದ್ದು ಅನೃತ ಎನ್ನುವಂತಹ ಗುಣ, ಸುಳ್ಳು, ಮೋಸ, ಕಪಟ. ಪಾನದಲ್ಲಿ, ಮದಿರಾಪಾನದಲ್ಲಿರುವಂತಹ ಗುಣ ಮದ, ಮದ ಅಂದ್ರೆ ಅಹಂಕಾರ, ಸೊಕ್ಕು. ವೇಶ್ಯಾಸ್ತ್ರೀ ಅಲ್ಲಿರುವಂತಹ ಗುಣ ಕಾಮ. ಮತ್ತು ಆ ಕೊಲೆ, ಸೂನ ಕೊಲೆ, ದರೋಡೆ ಇತ್ಯಾದಿಗಳಲ್ಲಿರುವಂತಹದ್ದು ರಜೋಗುಣ ಅಂದ್ರೆ ಹಿಂಸೆ ಗುಣ. ಈ ಗುಣಗಳಲ್ಲಿ ಅಂದ್ರೆ ಸುಳ್ಳು ಹೇಳುವ ಗುಣದಿಂದ ಜೂಜಾಟದಲ್ಲಿ ಅಧರ್ಮಕ್ಕೆ ಸ್ಥಾನ, ಮದ ಎನ್ನುವಂತಹ ಗುಣದಿಂದ ಪಾನದಲ್ಲಿ ಅಧರ್ಮಕ್ಕೆ ಸ್ಥಾನ, ಕಾಮ ಎನ್ನುವಂತಹ ಗುಣದಿಂದ ವೇಶ್ಯಾಸ್ತ್ರೀಯರಲ್ಲಿ ಅಧರ್ಮಕ್ಕೆ ಸ್ಥಾನ, ಹಿಂಸೆ ಎನ್ನುವಂತಹ ಗುಣದಿಂದ ಕೊಲೆ, ದರೋಡೆ ಇತ್ಯಾದಿ ಕರ್ಮಗಳಲ್ಲಿ ಅಧರ್ಮಕ್ಕೆ ಸ್ಥಾನ. ಈ 4 ಕೊಟ್ಟ ಮೇಲೆಯೂ ಪುನಃ ಮತ್ತೆ ಕೇಳ್ತದೆ, ಇನ್ನೊಂದು ಜಾಗ ಕೊಟ್ಬಿಡಿ ನಂಗೆ, ಇನ್ನೊಂದು ಜಾಗ ಕೊಟ್ಬಿಡಿ ನಂಗೆ ಉಳ್ಕೊಳ್ಳಕ್ಕೆ ಅಂತ ಕಲಿ ಕೇಳಿದಾಗ, ಜಾತರೂಪ ಮದಾತ್ ಪ್ರಭು. ಜಾತರೂಪಂ ಅಂತ ಹೇಳಿದ್ರೆ ಬಹಳ ಮಜಾ ಇದೆ ಪದ. ಹುಟ್ಟಿದಾಗ ಯಾವ ರೂಪ ಇತ್ತೋ ಕೊನೆವರೆಗೂ ಅದೇ ರೂಪ ಇರ್ತದೆ, ಬದಲಾಗೋದೇ ಇಲ್ಲ ಅಂತೆ. ಯಾವ್ದದು? ಬಂಗಾರ. ಏನ್ ಮಾಡಿದ್ರು ಬಂಗಾರ ತನ್ನ ಸ್ವಭಾವ, ತನ್ನ ಸ್ವರೂಪ, ಹೊಳಪು ಇತ್ಯಾದಿ ಬಿಟ್ಕೊಡೋದಿಲ್ಲ. ಆದ್ರಿಂದ ಅದಕ್ಕೆ ಜಾತರೂಪ ಅಂತ ಹೆಸರು. ಅಂದ್ರೆ ಅದು ಬಂಗಾರ ಹುಟ್ಟಿದಾಗ ಹೇಗೆ ಹೊಳಿತಾ ಇರ್ತದೆಯೋ ಅದು ಬಂಗಾರ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ, ಅದು ಹಾಗೆ ಇರುತ್ತೆ. ಆ ಕಾರಣದಿಂದ ಅದು ಬಂಗಾರ 5ನೇ ಸ್ಥಾನ, ಕಲಿ ವಾಸ ಮಾಡೋದಕ್ಕೆ 5ನೇ ಸ್ಥಾನ. ಆ ಬಂಗಾರದಲ್ಲಿರುವಂತಹ ಗುಣ ಯಾವುದು ಅಂದ್ರೆ ವೈರ ಅಂತ ಹೇಳುದು. ವೈರ ಅಂದ್ರೆ ದ್ವೇಷ ಮತ್ತು ಇತ್ಯಾದಿಗಳನ್ನು ಹುಟ್ಟಾಕುತ್ತೆ ಈ ಗುಣ ಅನ್ನುವಂತಹದ್ದು. ಅಮೋನಿ ಪಂಚಸ್ಥಾನಾನಿ ಹ್ಯಧರ್ಮ ಪ್ರಭವ ಕಲಿಹಿ ಔತ್ತರೇಯೇಣ ದತ್ತಾನಿ ನ್ಯವಸತ್ತನ್ನಿದೇಶಕೃತ. ಈ 5 ಸ್ಥಾನಗಳಲ್ಲಿ ಅಧರ್ಮ ಪ್ರಭವ, ಅಧರ್ಮ ಹುಟ್ಟುವಂತಹ 5 ಸ್ಥಾನಗಳು. ಅಂತಹ ಆ ಅಧರ್ಮವನ್ನು ಹುಟ್ಟಿ ಹಾಕುವಂತಹ ಕಲಿಯು ಔತ್ತರೇಯೇಣ, ಉತ್ತರೆಯ ಮಗನಾಗಿರುವಂತಹ ಪರೀಕ್ಷಿತನು, ಅವನಿಂದ ಕೊಡಲ್ಪಟ್ಟಂತಹ 5 ಸ್ಥಾನಗಳಲ್ಲಿ ಇವನು ಕಲಿ ವಾಸ ಮಾಡಿದ. ಅಥೈತಾನಿ ನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜ ಲೋಕಪತಿರ್ಗುರು. ಆ ಕಾರಣದಿಂದ ಈ 5 ಸ್ಥಾನಗಳನ್ನ ಯಾವತ್ತಿಗೂ ಸೇವಿಸಬಾರದು, ಅವುಗಳನ್ನ ಎಂಟರ್ಟೈನ್ ಮಾಡಬಾರದು. ಯಾರ್ಯಾರು? ಬುಭೂಷು, ಯಾರು ಚೆನ್ನಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ದಾನೆ ಅವನು ಅಂತಹ ವ್ಯಕ್ತಿ. ಯಾರು ಧರ್ಮ ಧರ್ಮಶೀಲನಾಗಿರ್ಬೇಕಿದ್ದಾನೋ ಅಂತಹ ವ್ಯಕ್ತಿ, ರಾಜನಾಗಿರುವಂತವನು, ಮತ್ತು ಲೋಕಪತಿ, ಜನರಿಗೆ ಒಳ್ಳೆ ಮಾಡುವಂತಹ ಜನನಾಯಕ ಅನ್ನುವಂತಹವನು ಅಂತಹ, ಮತ್ತು ಗುರುಗಳು, ಜನರಿಗೆ ಮಾರ್ಗ ತೋರಿಸುವಂತಹ ಗುರು, ಇಂತಹವರು ಇತ್ಯಾದಿಗಳು. ಅಂದ್ರೆ ಯಾರು ಚೆನ್ನಾದ ಧರ್ಮ ಮಾರ್ಗದಲ್ಲಿ ಜೀವನ ನಡೆಸಬೇಕು ಅಂತ ಯಾರು ಬಯಸ್ತಾರೋ, ಯಾರು ಚೆನ್ನಾಗಿರ್ಬೇಕು, ಒಳ್ಳೇದಾಗಿರ್ಬೇಕು ಅಂತ ಯಾರು ಬಯಸ್ತಾರೋ ಅವರು ಈ 5 ಸ್ಥಾನಗಳಲ್ಲಿ ಸುತರಾಮ್ ಹೋಗೋ ಹಾಗಿಲ್ಲ, 5 ಸ್ಥಾನಗಳನ್ನ ಎಂಟರ್ಟೈನ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ, ಯಾವ್ದ್ಯಾವ್ದು? ದ್ಯೂತ, ಪಾನ, ವೇಶ್ಯಾಸ್ತ್ರೀ, ಕೊಲೆ ಇತ್ಯಾದಿಗಳು, ಕೊನೆಯದಾಗಿರುವಂತಹದ್ದು ಸ್ವರ್ಣ, ಬಂಗಾರ. ಇವುಗಳಲ್ಲಿ ಕಲಿ ವಾಸವಾಗಿರ್ತಾನೆ. ಯಾಕೆ ವಾಸವಾಗಿರ್ತಾನೆ? ಪರೀಕ್ಷಿತ ಮಹಾರಾಜನು ಅವನು ಕಲಿಯ ಪ್ರಾರ್ಥನೆಯ ಮೇರೆಗೆ ಈ 5 ಸ್ಥಾನಗಳನ್ನ ಅವನಿಗೆ ಇಡೋದಕ್ಕೆ ಕೊಡ್ತಾನೆ. ಆ ಕಲಿಯಲ್ಲಿ ಇರೋದ್ರಿಂದ ಅಲ್ಲಿ ಅಧರ್ಮಗಳು ಹುಟ್ಟುತ್ತವೆ ಅನ್ನುವಂತಹದ್ದು ತಾತ್ಪರ್ಯ. ಹೀಗೆ ಈ 17ನೇ ಅಧ್ಯಾಯದ ಭಾಗವನ್ನ ತಮ್ಮೆಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮನಡಿಯಲ್ಲಿ ಅರ್ಪಿಸಿ ಇವತ್ತಿನ ಈ ಕಥಾಭಾಗವನ್ನ ಮುಗಿಸ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ.